ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಅಕ್ರಮವಾಗಿ ಬೇರೆ ದೇಶದವರು ಭಾರತಕ್ಕೆ ನುಸುಳಿ ಭಾರತದಲ್ಲೂ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೆಲೆಸಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮವಾಗಿ ನುಸುಳಿಕೋರರು ಹೇಗೆ ಬಂದರು, ಎಲ್ಲಿ ನೆಲೆಸಿದ್ರು, ಏನು ಮಾಡ್ತಾ ಇದ್ದಾರೆ, ಅವರು ಹೇಗೆ ದೇಶದ ಭದ್ರತೆಗೆ ಮಾರಕವಾಗಿದ್ದಾರೆ ಅನ್ನೋದನ್ನು ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ. ಯಾಕಂತ ಹೇಳಿದರೆ ಅಕ್ರಮ ವಿದೇಶಿಗರು ಬೆಂಗಳೂರಿನಲ್ಲೇ ಹೆಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಎಳೆಯಾಗಿ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಅಕ್ರಮ ವಲಸಿಗರನ್ನು ನಾವು ಮಹಾ ಭೇಟಿ ಆಡಿದ್ದೀವಿ. ಅಕ್ರಮ ಬಾಂಗ್ಲಾದೇಶಿಗಳ ರಣರೋಚಕ ಸ್ಟೋರಿ ಇದು. ಇದು ಕಟ್ಟು ಕಥೆಯಲ್ಲ, ಇದು ಅಂತೆ ಕಂತೆಯಲ್ಲ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ವಲಸಿಗರು ನುಸುಳುಕೋರರ ಸಂಪೂರ್ಣ ಇಂಚಿಂಚು ಮಾಹಿತಿ. ಬಾಂಗ್ಲಾದೇಶ ಅನ್ನುವಂಥ ನಸುಗುನ್ನಿ ರಾಷ್ಟ್ರದಲ್ಲಿ ಹಿಂದೂಗಳ ನರಮೇಧ ಪ್ರತಿದಿನವೂ ಕೂಡ ನಡೀತಾ ಇದೆ. ಇಂಥ ಬಾಂಗ್ಲಾದೇಶದ ಪ್ರಜೆಗಳು ನುಸುಳಿಕೊಂಡು ಭಾರತದ ಒಳಗಡೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಲ್ಲದೆ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇವರು ವಾಸಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿದ್ದಾರೆ. ಎಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು 8 ಬಾಂಗ್ಲಾದೇಶದ ಕುಟುಂಬ ಅನಧಿಕೃತವಾಗಿ ವಾಸ ಮಾಡ್ತಾ ಇದೆ. ಅಕ್ರಮವಾಗಿ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ದೇಶದ ಭದ್ರತೆಗೆ ಸವಾಲೊಡ್ಡಿದ್ದ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗಿದೆ ಬಾಂಗ್ಲಾದೇಶಿಗರು ನೆಲೆಸಿರುವಂತಹ ಜಾಗ ಕರ್ನಾಟಕದಲ್ಲಿ ಎಲ್ಲಿ, ಬೆಂಗಳೂರಿನಲ್ಲಿ ಎಲ್ಲಿ, ಏನು ಮಾಡ್ತಿದ್ದಾರೆ ಅವರು ಅನ್ನೋದು. ಈ ಅಕ್ರಮ ಬಾಂಗ್ಲಾದೇಶಿಗರು ಕರ್ನಾಟಕದ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ನಿನ್ನೆ ಮೊನ್ನೆ ಬಂದವರಲ್ಲ ಇವರು. ಸುಮಾರು 2-3 ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಇಲ್ಲೇ ಇವರು ತಮ್ಮ ಇಡೀ ಪರಿವಾರವನ್ನು ಕರ್ಕೊಂಡು ಬಂದು ಜೀವನ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು 2 ವರ್ಷಗಳಿಂದ ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ. ಕನಕಪುರ ಮುಖ್ಯ ರಸ್ತೆಯ ಬಳಿಯೇ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಾಂಗ್ಲಾದೇಶಿಗರು ಭಾರತದ ಒಳಗಡೆ ನುಸುಳಿದ್ದು ಹೇಗೆ? ಅಷ್ಟು ಈಸಿ ಇದೆಯಾ ಹಾಗಾದ್ರೆ ಭಾರತದ ಒಳಗಡೆ ಬರೋದಕ್ಕೆ, ಭಾರತದ ಗಡಿಯನ್ನ ಪ್ರವೇಶ ಮಾಡಿ ಒಳಗಡೆ ಬರೋದಕ್ಕೆ? ಕರ್ನಾಟಕಕ್ಕೆ ಹೇಗೆ ಬಂದ್ರು ಬಾಂಗ್ಲಾದೇಶಿಗಳು? ಭಾರತಕ್ಕೆ ನುಸುಳಿ ಬಂದಿದ್ದು ಹೇಗೆ? ಇದು ಈಗ ಎಲ್ಲರ ಕುತೂಹಲದ ಪ್ರಶ್ನೆ. ಬಾಂಗ್ಲಾದೇಶಿಗಳು ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದಾದ್ರೂ ಹೇಗೆ? ಸಿಲಿಕಾನ್ ಸಿಟಿಗೆ ಬಾಂಗ್ಲಾದೇಶಿಗರು ಬಂದಿದ್ದು ಹೇಗೆ? ಇದೆಲ್ಲವೂ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡಿದೆ. ಬಾಂಗ್ಲಾದೇಶಿಗಳು ಭಾರತದ ಒಳಗಡೆ ನುಸುಳಿದ್ದು ಹೇಗೆ? ದಲ್ಲಾಳಿಗಳ ಮೂಲಕ ಬಂದ್ರ, ಹಣ ಕೊಟ್ಟು ಬಂದ್ರ? ಇದನ್ನ ರಿಪಬ್ಲಿಕ್ ಕನ್ನಡ ಈಗ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಬಾಂಗ್ಲಾದೇಶದ ಪ್ರಜೆಗಳು ಭಾರತದ ಒಳಗಡೆ ಬಂದು ಇಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಇದ್ದಾರೆ ಅನ್ನೋದು. ಕೇವಲ 25,000 ರೂಪಾಯಿ ಹಣ ದಳ್ಳಾಳಿಗಳಿಗೆ ಕೊಟ್ಟು ಬರ್ತಾರೆ. 25,000 ಕೊಟ್ಟು ಭಾರತದ ಒಳಗಡೆ ಬಾಂಗ್ಲಾದೇಶಿ ನುಸುಳುಕೋರರು ಬರ್ತಾರೆ. ದಲ್ಲಾಳಿಗಳಿಗೆ ಹಣ ಕೊಟ್ಟು ಭಾರತದ ಗಡಿಯನ್ನು ದಾಟಿ ಬರ್ತಾರೆ. ಮೊದಲು ಬಾಂಗ್ಲಾದೇಶದಿಂದ ಕಾಶ್ಮೀರಕ್ಕೆ ಪ್ರವೇಶ ಮಾಡ್ತಾರೆ. ಕಾಶ್ಮೀರದಿಂದ ರೈಲಿನಲ್ಲಿ ಇವರು ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಡ್ತಾರೆ. 2 ವರ್ಷದಿಂದ ಕೆಲ ಬಾಂಗ್ಲಾದೇಶಿಗರು ಬೆಂಗಳೂರಿನಲ್ಲಿದ್ದಾರೆ. ಅದನ್ನ ಈಗ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದ ನಿವಾಸಿಗಳು ಇದ್ದಾರೆ ಅನ್ನೋದಕ್ಕೆ ಬಾಂಗ್ಲಾದಿಂದ ಬಂದಂತ ಮಹಿಳೆ ಇದ್ದಾರೆ. ಕಾಸೆ ಮೇಡಮ್ ಜಿ आप कहाँ से आप कहाँ से आया बोलिए परवाह नहीं बर्मा से आया म्यांमार आया का कहाँ से आया बॉर्डर से आया आप आया कहाँ से मैं तो कहाँ से आए आप नहीं हाँ
नहीं बोड़ा नहीं, आप बता रही थी आप बांग्ला से। हाँ, दिया आप झूठ पे, मत बोलना। पहले बर्मा था ना, वहाँ से कहाँ गए? बर्मा से बांग्लादेश आया, बांग्लादेश से नहीं था। नहीं था। नहीं, 4 बच्चा उधर ही हुआ आपका, 3 बच्चा आपका पेट में, 1 बच्चा था। आप बांग्ला गया, बांग्ला में 4 बच्चा हुआ, भारत में आ गया। सही है ना? पूरा बर्मा में हुआ। ठीक है, आप बांग्ला में कितना साल था? बर्मा में नहीं था, 2 महीना था। ठीक है। अभी 2 महीना बांग्ला में था। आप बांग्ला में थी ना? बांग्ला से यहाँ पे पैदल आया, फ्लाइट में आया, ट्रेन में आया, कैसे आया आपने? ट्रेन से। वीसा पासपोर्ट है क्या? नहीं नहीं है। नहीं। कितना पैसा मंगाया एजेंट? 25,000 पेचेस, मतलब 20 और 5, 20 और 5। 25,000। हाँ एक आदमी के लिए 25,000 एक आदमी के लिए। हाँ। और अभी कितना दिया आपने पैसा? मेरे को एक बार 60,000 लिया, हाँ। दोबारा 25,000 लिया। कितना हुआ? ओके। और अभी यहाँ पे घर कौन बनाया आपको? मेरे हुनर के बनाया, हुनर हाँ, क्या हुआ? हुनर ने बनाया, हुनर कौन ने? हुनर। उनार। हाँ। अभी यहाँ का आधार कार्ड है क्या आपके पास? मेरे पास आधार कार्ड नहीं है। नहीं है। यहाँ का लोकल आईडी कुछ है? थाना में था, थाना में। थाना में दे दिया। ठीक है। आप कितना लोग हैं बांग्ला से यहाँ पे? बांग्ला से नहीं, पूरा म्यांमार का। म्यांमार से बांग्ला से बैंगलोर। मैं बांग्लादेश में 2 महीना था, फिर इधर आ गया। 2 महीने बांग्ला में थी आप? छोटा छोटा बच्चा लेके इधर क्या करेंगे, ओके। इसलिए इधर में कबाड़ी ढूंढने के लिए आया, कचरा ढूंढने के लिए। यहाँ पे क्या काम कर रहे हैं? कचरा उठाना, कचरा कबाड़ी। ओके। और आपको कौन सा अच्छा लगता है? बांग्लादेश में अच्छा था, बेंगलुरु में अच्छा है? इंडिया में अच्छा लगता है। इंडिया में अच्छा है। क्या करेंगे, इंडिया में अच्छा है। बर्मा में काट दिया, मार दिया, जला दिया, इसीलिए इधर आ गया। अभी आपके पास वीसा पासपोर्ट कुछ नहीं है? कुछ भी नहीं है। सिर्फ पैसा देके यहाँ पे भारत में हो आप? लिया, एक बंदा ने पैसा लिया, फिर इधर ले कहाँ पे लिया? बांग्ला में लिया, इंडिया में लिया? बॉर्डर में लिया। बॉर्डर में। कौन जवान कौन लिया? एजेंट कहाँ था? मेरे पास इतना मालूम नहीं है सर। मालूम नहीं। कब से हो बेंगलुरु में आप? मैं 4 साल हुआ। 4 साल। 4 साल से कोई नेता आया यहाँ पे? नहीं, कोई नहीं। मैं जम्मू पे था पहला, जम्मू से जरा 1 साल हुआ। ओके। ओके। कितना बच्चे थे आपको यहाँ पे? क्या? बच्चे लोग कितना है? 4 बच्चा। 4 बच्चा। और आपका हस्बैंड क्या करता है? कबाड़ी। हाँ? कबाड़ी। ಕಬಡ್ಡಿ. आपका नाम? ಯಾಸ್ಮಿನ್ ಅಖ್ತರ್. ಓಕೆ. ಇಲ್ಲಿಗೆ ಪ್ರಮುಖವಾಗಿ ಅರ್ಥ ಆಗ್ತಿರುವಂಥದ್ದು, ಬಾಂಗ್ಲಾದೇಶದಿಂದ ಬಂದಿದ್ದೇವೆ, 4 ವರ್ಷದ ಹಿಂದೆ ಬಂದಿದ್ದೇವೆ, ಬಾರ್ಡರ್ನಲ್ಲಿ 25,000 ರೂಪಾಯಿ ತಲೆಗೆ ಅಂತ ತಗೊಂಡ್ರು, ಈಗ 50,000 ರೂಪಾಯಿ ಕೊಟ್ಟಿದ್ದೇವೆ, 4 ಮಕ್ಕಳಿದ್ದಾರೆ, ಯಾರಿಗೂ ಕೂಡ ಗೊತ್ತಿಲ್ಲ, ಯಾವ ರಾಜಕಾರಣಿಯೂ ಬಂದಿಲ್ಲ, ಪಾಲಿಕೆಯವರಿಗೆ ಗೊತ್ತಿಲ್ಲ, ಪಂಚಾಯಿತಿಯವರಿಗೆ ಗೊತ್ತಿಲ್ಲ. ಅಕ್ರಮ ನಿವಾಸಿಗಳಿಗೆ ಬೆಂಗಳೂರು ನೆಲೆ ಆಗ್ತಾ ಇರೋವಂಥದ್ದು ಒಂದು ಅಂಶ ಆಗ್ತಾ ಇರೋವಂಥದ್ದು. ಇಲ್ಲಿರುವಂಥ ಬಹುತೇಕ ಶೆಡ್ಗಳು ಕೂಡ ಅವ್ರದ್ದೇ ಆಗಿರುವಂಥದ್ದು. ಕಚಡ ಅಂದರೆ ಕಸವನ್ನು ಆಯ್ತೇವೆ, ಅದರಿಂದ ಜೀವನ ನಡೆಸ್ತೇವೆ ಅಂತ ಹೇಳ್ತಿರೋವಂಥದ್ದು. ಓಕೆ. ಇಲ್ಲಿಗೆ ಮತ್ತಷ್ಟು ಮನೆಗಳಲ್ಲಿರುವಂಥ ನಿವಾಸಿಗಳು ಕೂಡ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನೆಲೆಸಿರುವಂಥವ್ರು ಅನ್ನೋದಕ್ಕೆ ಮತ್ತೊಂದು ಪುರಾವೆ. ನಾವಿರುವಂಥದ್ದು ತೀರಾ ಹೊರಗಡೆ ಏನಲ್ಲ, ಬೆಂಗಳೂರಿನ ಕನಕಪುರ ರಸ್ತೆಯ ಪ್ರಸಿದ್ಧ ಆಶ್ರಮದಿಂದ ಕೇವಲ 3-4 ಕಿಲೋಮೀಟರ್ ಸಮೀಪದಲ್ಲಿ. ಇದು ಬೆಂಗಳೂರಿನ ವಾಸ್ತವ ಅನ್ನೋದರಲ್ಲಿ ಖಂಡಿತ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಕ್ರಮವಾಗಿ ಬಂದಿರುವ ನುಸುಳುಕೋರರ ಬಳಿ, ಯಾರ ಬಳಿಯೂ ಕೂಡ ಇವ್ರ ಹತ್ರ ಆಧಾರ್ ಕಾರ್ಡ್ ಆಗಲಿ ಅಥವಾ ಯಾವುದೇ ದಾಖಲೆಗಳಾಗಲಿ ಇಲ್ಲವೇ ಇಲ್ಲ. ಹಣ ಕೊಟ್ಟು ಬರ್ತಾರೆ, ಯಾವುದೋ ಒಂದು ಜಾಗದಲ್ಲಿ ನೆಲೆಯೂರ್ತಾರೆ, ಆ ನಂತರ ಇವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಇವರ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖವನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಯಾರ ಬಳಿಯೂ ಕೂಡ ಆಧಾರ್ ಕಾರ್ಡ್ ಇಲ್ಲವೇ ಇಲ್ಲ, ಯಾರ ಬಳಿಯೂ ಇಲ್ಲ, ಯಾವುದೇ ದಾಖಲೆಗಳಿಲ್ಲದೆ ಬೆಂಗಳೂರಿನಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಟೆಂಟ್ ಹಾಕೊಂಡು ರಾಜಾರೋಷವಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಆಟೋದಲ್ಲಿ ಕಸ ಆಯುವ ಕೆಲಸ ಮಾಡ್ತಾರೆ, ಟೆಂಟ್ನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. He was from Bangladesh. I'm going to have a word with her as well. आप कहाँ से थे? म्यांमार का। म्यांमार से कहाँ गए आप? म्यांमार का इंडिया में आया। हाँ, इंडिया के आने के पहले कहाँ पे थी आप? पहले म्यांमार से बांग्लादेश आया। बांग्लादेश कितना महीने थे आप? 2 महीना लिया। 2 महीना। पैसा कहाँ पे दिया आपने? बांग्लादेश में? नहीं, कहाँ पे? इंडिया में। इंडिया में। इंडिया में कितना देना था?
4 बच्चा को मेरे को 60,000 हुआ लिया, मेरे हस्बैंड को 25,000 हुआ, ओके, इतना लिया। यहाँ पे आधार कार्ड, आईडी कार्ड, आईडी कार्ड, आधार कार्ड कुछ भी नहीं है सर। मेरे को वो इन्हीं चार का ऑफिस है ना, इधर से छोटा छोटा 2 कार्ड दिया मेरे को, मेरे हस्बैंड को, और बच्चा को फॉर्म दिया था। आपको पता है आप यहाँ रहना इलीगल है? इधर रहने के लिए, रुकने के लिए कार्ड दिया। कौन सा कार्ड है क्या आपके पास अभी? वो थाना में चेक करने के लिए लेके गया, अभी गया था, अभी गया? अभी गया, मेरा हस्बैंड गया। 4 साल से यहाँ पे हो लेकिन अभी गया? नहीं, पहले दिया था ना, थाना में रख के दिया, अभी लेने के लिए गया। नाम क्या है आपका? यास्मीन अख्तर। यास्मीन अख्तर। कहाँ से हो? রোহিঙ্গা তো তার বর্মা থেকে আসছে রে, আজ 4 বছর হয়েছে। তাহলে আসছিলাম আমরা কাশ্মীর তো এদিকে আসছি। हिंदी आता है? हिंदी आता है आपको? हिंदी है ना? ना आप कौन सा भाषा आपका? हमारा भाषा में अभी ये जो बोला ना, नहीं अभी बांग्ला बोल लिया, वो बांग्ला। उसको थोड़ा थोड़ा ये आता है, थोड़ा ठीक है, ठीक है, ठीक है, ठीक है। नाम क्या है आपका? फरीदालम। ओके, कहाँ से हो आप? पैदल कहाँ हुआ? बचपन में कहाँ पे थे यार? बचपन में कहाँ पे थे? हिंदी नहीं हाँ? बचपन में कहाँ पे थे? क्या होता है? बचपन में कहाँ पे थे? क्या होता है? बचपन में कहाँ पे थे? क्या होता है हसना? बचपन में कहाँ पे थे? बस तू छोड़ा ताकि थी होड़ा शिला। बर्मा आसिलम बर्मा हाँ। बर्मा है आसिलम। इसने पूछ रहा, आप ऐसा पूछ रहा ना, ये छोटा उम्र में कहाँ से रहता है ऐसा बोला ना, इसने बोलता है मैं छोटा उम्र में बर्मा रहता हूँ। बेंगलुरु को कैसे है? बेंगलुरु को कैसे है आपने? मैं तो बेंगलुरु पे अभी मैं ना आया, बेंगलुरु में नहीं है ना अभी? अभी मैंने बेंगलुरु पे आया था। इधर आके कितना साल हुआ? ये घर बना के कितना साल हुआ? मैं ना आया था इधर 2 महीना 3 महीना हो गया मुझे। पहले कहाँ था? पहले मैंने बर्मा में था। ಈ ಅಕ್ರಮ ನುಸುಳುಕೋರರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರು ಯಾವುದೇ ದಾಖಲೆಗಳಿಲ್ಲದ ಆಟೋಗಳಲ್ಲಿ ಇವರು ಓಡಾಡ್ತಾರೆ. ಯಾವುದೇ ಡಿ ಎಲ್ ಇಲ್ಲ, ಡಿ ಎಲ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಬೇಕಲ್ಲ, ಅದು ಯಾವುದು ಕೂಡ ಇವರ ಬಳಿ ಇಲ್ಲ. ಕಸ ಸಂಗ್ರಹಿಸೋ ಕೆಲಸವನ್ನು ಮಾಡ್ತಾರೆ. ಆ ಆಟೋ ಕದ್ದಿದ್ದ ಅಥವಾ ಬೇರೆ ಯಾರಾದರೂ ಮಾರಿದ್ರ ಅದರ ದಾಖಲೆಯಲ್ಲಿ ಇದನ್ನು ಪೊಲೀಸರು ಕೇಳೋ ಪ್ರಶ್ನೆಯೇ ಇಲ್ಲಿವರೆಗೂ ಮಾಡಿಲ್ಲ. ಬಾಂಗ್ಲಾ ವಲಸಿಗರಿಗೆ ಇದೇ ವರದಾನವಾಗಿದೆ, ಪೊಲೀಸರ ನೆಗ್ಲಿಜೆನ್ಸಿಯೇ ಇವರಿಗೆ ವರದಾನವಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ, ಕರಾಳ ಸತ್ಯವನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿರುವಂಥ ನುಸುಳುಕೋರರು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಬಳಸ್ತಿರುವಂಥ ಆಟೋ ಚಿತ್ರಣ ಇಲ್ಲಿರುವಂಥದ್ದು. ಒಂದು KA02D4501 ರಾಜಾಜಿನಗರ ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತೊಂದು ಕಡೆಗೆ KA01C3982 ಆಗುತ್ತೆ. ಈ ಆಟೋಗಳಂತೆ ಕೇವಲ 1-2 ಆಟೋಗಳಲ್ಲ, ಬಹುತೇಕ ವಾಹನಗಳು ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಇದು ಓನರ್ಶಿಪ್ಪಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಪ್ರಶ್ನೆ ನೋಡಬೇಕಾಗತ್ತೆ. ಅದಾದ ನಂತರ ಇದು ಯಾರ ಹೆಸರಿನಲ್ಲಿದೆ, ಯಾವಾಗ ಸ್ಕ್ರ್ಯಾಪ್ ಆಗಿದೆ, ಇದು ಸ್ಕ್ರ್ಯಾಪ್ ಆಗಿರೋ ವಾಹನಗಳ ಅಥವಾ ಬಳಕೆಯಲ್ಲಿರೋ ವಾಹನಗಳ ಸರ್ಕಾರಿ ದಾಖಲೆಗಳ ಪ್ರಕಾರ RTO ನೀಡುವಂಥ ಮಾಹಿತಿಯ ಪ್ರಕಾರ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆಗೆ ಇಲ್ಲೊಂದು ಆಟೋ ಏನಿದೆ ಇದನ್ನು ಹಾಲಿ ಬಳಸಲಾಗ್ತಿರುವಂಥದ್ದು. ಇಲ್ಲಿರುವಂಥ ಬಹುತೇಕ ಆಟೋಗಳು ಎಲ್ಲವನ್ನು ಕೂಡ ಪ್ರತಿನಿತ್ಯ ಬಳಸ್ತಾ ಇದ್ದಾರೆ. ಆದರೆ ಯಾವ ವಾಹನಕ್ಕಾದರೂ ಒಂದು ದಾಖಲೆ ಆದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಯಾರ ಬಳಿ ಉತ್ತರ ಇಲ್ಲ. ಒಂದು ವೇಳೆ ದಾಖಲೆಗಳು ಇಲ್ಲದಿದ್ದರೆ ಇದು ರಸ್ತೆಗೆ ಇಳಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಮೂರನೇದಾಗಿ ಈ ರೀತಿ ದಾಖಲೆಗಳಿಲ್ಲದ ವಾಹನಗಳು ರಸ್ತೆಯಲ್ಲಿ ಇಷ್ಟು ಸಲೀಸಾಗಿ ಓಡಾಡ್ತಾ ಇದ್ದರೆ ಯಾವುದೇ ರೀತಿಯಾದಂಥ ಚಟುವಟಿಕೆಯನ್ನು ಮಾಡೋದಕ್ಕೆ ಕುಮ್ಮಕ್ಕು ನೀಡುವಂಥ ಕೆಲಸವನ್ನು ರಾಜ್ಯ ಪೊಲೀಸ್ ಇಲಾಖೆಯೇ ಮಾಡ್ತಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಕಳ್ಳರಿಗೆ ಅಥವಾ ನುಸುಳುಕೋರರಿಗೆ ಧೈರ್ಯ ಬರುತ್ತೆ, ಪೊಲೀಸರು ಚೆಕ್ ಮಾಡಲ್ಲ, ಚೆಕ್ ಮಾಡಿದರೂ ಕೂಡ ಯಾವುದೇ ದಾಖಲಾತಿ ಇಲ್ಲ ಅಂದರೆ ಏನೋ ಒಂದು ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸಿ ಬಿಡಿಸ್ಕೊಂಡು ಹೋಗ್ಬೋದು ಅಂತ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಇರಬೇಕಾದ್ರೆ ಖಂಡಿತವಾಗಿಯೂ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದರಲ್ಲಿ ತಪ್ಪಿಲ್ಲ. ಅದರ ಜೊತೆಗೆ ಪೊಲೀಸರು ತೆಗೆದುಕೊಳ್ಬೇಕಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಆದಷ್ಟು ಬೇಗ ಈ ವಾಹನಗಳ ದಾಖಲಾತಿಗಳ ಪರಿಶೀಲನೆ ಆಗಬೇಕು, ಇದನ್ನು ಓಡಿಸಿರುವಂಥ ವ್ಯಕ್ತಿಗಳ ದಾಖಲೆಗಳನ್ನು ಪಡೆಯಬೇಕು. ಒಂದು ವೇಳೆ ಅವರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಿದ್ದರೆ ಅವ್ರನ್ನ ಕೂಡಲೇ ಡಿಪೋರ್ಟ್ ಮಾಡುವಂಥ ಕೆಲಸ ಆಗಬೇಕಿರುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವರು ಅಕ್ರಮವಾಗಿ ಬಂದಿದ್ದಲ್ದೆ, ಅಕ್ರಮವಾಗಿ ನೆಲೆಸಿಲ್ದಲ್ದೆ ಇವರು ಏನು ಉದ್ಯೋಗ ಮಾಡ್ತಾರೆ ಅಂತ ಕೇಳಿದರೆ ಯಾವುದೋ
ಡಾಕ್ಯುಮೆಂಟ್ ಇಲ್ದಿರುವಂಥ ಗಾಡಿಗಳಲ್ಲಿ ಇವ್ರು ಓಡಾಡ್ತಾರೆ. ಅದ್ರ ಜೊತೆಗೆ ಇವರು ಮಾಡೋದು ಅಕ್ರಮವಾದಂಥ ದಂಧೆ, ದೇಶಕ್ಕೆ ಮಾರಕವಾದಂಥ ದಂಧೆ, ನಮ್ಮೆಲ್ಲರ ಬದುಕಿಗೆ ನಮ್ಮೆಲ್ಲರ ಜೀವಕ್ಕೆ ಮಾರಕವಾದಂಥ ದಂಧೆ ಮಾಡ್ತಾರೆ. ಅದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಬಯಲಾಗಿದೆ. ಇದು ಎಷ್ಟು ಮಾರಕ ಅನ್ನೋದು ಕೂಡ ಬಯಲಾಗಿದೆ. ಅಕ್ರಮವಾಗಿ ವಾಸ ಮಾಡೋದು, ಅಕ್ರಮವಾಗಿ ಕೆಲಸ ಮಾಡೋದು, ಅಕ್ರಮವಾಗಿ ಬಂದಿರೋದು, ಯಾವುದೇ ದಾಖಲೆಗಳಿಲ್ಲದೆ ಇಲ್ಲಿರೋದು, ಯಾವುದೋ ಕದ್ದಿರೋ ಗಾಡಿನೋ ಅಥವಾ ಬೇರೆ ಯಾವುದೋ ಗುಜರಿಗೆ ಹಾಕಿರೋ ಗಾಡಿಯಲ್ಲಿ ಇವರು ಓಡಾಡ್ತಾರೆ. ಇವರ ಐಡೆಂಟಿಟಿ ಯಾರಿಗೂ ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಜಾಗಕ್ಕೆ ಹೋಗಿ ಇವರ ಕರಾಳ ಮುಖವನ್ನು ತೆರೆದಿಡುವ ಪ್ರಯತ್ನವನ್ನು ಮಾಡಿದೆ. ಈ ಬಾಂಗ್ಲಾದೇಶದ ಅಕ್ರಮವಾಗಿ ಬಂದಿರುವಂತಹ ವಲಸೆಕೋರರಿದ್ದಾರಲ್ಲ, ನುಸುಳೆಕೋರರಿದ್ದಾರಲ್ಲ, ಇವರು ಏನು ಕೆಲಸ ಮಾಡ್ತಾರೆ, ಅದೆಷ್ಟು ಮಾರಕ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಡೇಂಜರ್ ದಂಧೆ ಇದು. ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ಗೋದಾಮಿನಲ್ಲಿ ಕೆಲಸ ಮಾಡ್ತಾರೆ ಇವರು. ಬ್ರ್ಯಾಂಡೆಡ್ ಹೆಸರಿನಲ್ಲಿ ನಕಲಿ ಸಿಲಿಂಡರ್ಗಳನ್ನು ಇವರು ತಯಾರಿ ಮಾಡ್ತಾರೆ. ಹಾಳಾದ ಸಿಲಿಂಡರ್ಗಳನ್ನು ರಿಪೇರಿ ಮಾಡಿ ಅದನ್ನು ಹೊಸದು ಅಂಥೇಳಿ ಮಾರಾಟ ಮಾಡ್ತಾರೆ. ಪಾಪ ಏನೂ ತಿಳಿಯದ ಅಮಾಯಕರು ಅದನ್ನು ಖರೀದಿ ಮಾಡಿದರೆ ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬ್ಲಾಸ್ಟ್ ಆಗ್ಬೋದು, ಅವರ ಜೀವಕ್ಕೆ ಸಂಚಕಾರ ಆಗಬಹುದು. ಇದು ಕೂಡ ಒಂದು ರೀತಿಯಲ್ಲಿ ದಂಧೆ ಅನ್ನೋದಕ್ಕಿಂತ ಇದೊಂದು ರೀತಿಯಲ್ಲಿ ಟೆರರಿಸಮ್ಮೇ. ಜನರ ಜೀವದ ಜೊತೆಗೆ ಆಟ ಆಡ್ತಾರೆ ಇವರು. ಅಕ್ರಮವಾಗಿ ಯಾವುದೇ ಬ್ರ್ಯಾಂಡೆಡ್ ಅಲ್ಲದ ಈ ಗ್ಯಾಸ್ಗಳನ್ನು ಇವರು ಪೇಂಟ್ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದವರು ಅದನ್ನು ಯಾರೋ ಅಮಾಯಕ ಅದನ್ನು ಖರೀದಿ. ಕನಕಪುರ ಮುಖ್ಯ ರಸ್ತೆಯಿಂದ ಕೇವಲ 50 ಮೀಟರ್ ಒಳಗಿರುವಂಥ ಒಂದು ಜಾಗದಲ್ಲಿದ್ದೇನೆ. ಇಲ್ಲಿ ಫಯಾಜ್ ಎಂಬುವ ವ್ಯಕ್ತಿಗೆ ಸೇರಿದಂಥ ಜಾಗದಲ್ಲಿ ಮೊದಲನೇದಾಗಿ ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಪೇಂಟ್ ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು. ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ, ಯಾವುದೇ ರೀತಿಯಾದಂಥ ನಿಯಮಗಳನ್ನು ಪಾಲಿಸದೆ ಒಂದು ಕಡೆಗೆ ಯಾವ ರೀತಿ ಬೇಕಾದರೂ ಇದು ಸ್ಫೋಟ ಆಗ್ಬೋದು ಅಥವಾ ಲೀಕೇಜ್ ಆಗ್ಬೋದು, ಯೂಸ್ಡ್ ಸಿಲಿಂಡರ್ಗಳನ್ನ ರೀಪೇಂಟ್ ಮಾಡಿ ರೀಫರ್ಬಿಶ್ ಮಾಡ್ತಿರೋಂಥ ಕೆಲಸವನ್ನು ಮಾಡ್ತಿರೋಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದನ್ನು ಖುದ್ದು ಒಪ್ಕೊಂಡಿದ್ದಾರೆ ಕೂಡ ಫಯಾಜ್, ಹೌದು ಇದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ ಅಂತ. ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಯಾರ ಬಳಿಯೂ ಒಂದು ಸ್ಥಳೀಯವಾದ ಆಧಾರ್ ಕಾರ್ಡ್ ಇಲ್ಲ ಅನ್ನೋದು ಈಗ ಪತ್ತೆ ಆಗಿರುವಂಥದ್ದು. ಅದರ ಜೊತೆಗೆ ಬಹುತೇಕ ಜನರಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ. ಆದರೆ ಅವರು ಹೇಳುವ ಪ್ರಕಾರ ಮಯನ್ಮಾರ್ನಿಂದ ಬಂದಿದ್ದೇವೆ ಅಂತಾರೆ. ಆದರೆ ಬಾಂಗ್ಲಾದೇಶದಿಂದ ನುಸುಳ್ಕೊಂಡು ಬಂದಿರೋದಾಗಿ, ಬಾಂಗ್ಲಾದೇಶನ ಬಾರ್ಡರ್ನಲ್ಲಿ ದುಡ್ಡು ಕೊಟ್ಟು ಬಂದಿರೋದಾಗಿ ಇಲ್ಲಿರುವಂಥ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು. ಇದಕ್ಕೆ ಅಂಟುಕೊಂಡಂತೆ ಮತ್ತೊಂದು ಪ್ರದೇಶ ಏನಿದೆ, ಈ ಸದ್ಯದ ಮಟ್ಟಿಗೆ ಕಡಿಮೆ ಅಂದರೂ ಕೂಡ 8 ಕುಟುಂಬಗಳು ಇಲ್ಲಿ ವಾಸ ಆಗಿರುವಂಥದ್ದು. ಈ 8 ಕುಟುಂಬಗಳ ಮಾಹಿತಿಯ ಪ್ರಕಾರ ಮಯನ್ಮಾರ್ನಲ್ಲಿ ಹುಟ್ಟಿದ್ವಿ, ಅದಾದ ನಂತರ ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಿದ್ವಿ, ಅಲ್ಲಿ ಇರುವಂಥ ಸಮಸ್ಯೆಗಳು ನಮಗೆ ಬದುಕೋದಕ್ಕೂ ಕೂಡ ಕಷ್ಟ ಆಗಿತ್ತು. ಆ ಕಾರಣದಿಂದಾಗಿ ನಾವು ಅಲ್ಲಿರುವಂಥ ದಲ್ಲಾಳಿಗೆ ತಲೆಗೆ 25,000 ರೂಪಾಯಿಯನ್ನು ಕೊಟ್ಟು ಇಲ್ಲಿಗೆ ಬಂದು ಇದ್ದೇವೆ. ಈ ಜಾಗದಲ್ಲಿ ಕಳೆದ 4 ವರ್ಷಗಳಿಂದ ಇದ್ದೇವೆ ಅಂತ ತಿಳಿಸ್ತಾರೆ. ಆದರೆ ಈ ಒಂದು ಸ್ಥಳದ ಮಾಲೀಕರು ಯಾರಿದ್ದಾರೆ ಅವರ ಮಾಹಿತಿಯ ಪ್ರಕಾರ 2 ರಿಂದ 3 ತಿಂಗಳಷ್ಟೇ ಆಗಿರ್ಬೋದು ಇಲ್ಲಿಗೆ ಬಂದು ಅಂತ ಹೇಳ್ತಾರೆ. ಗಮನಕ್ಕೆ ಬಂದಿದೆ ಇವರೆಲ್ಲ ಬಾಂಗ್ಲಾದೇಶದಿಂದ ಬಂದಿರೋರು ಅಂತ. ಆದರೆ ಇವ್ರನ್ನ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಭರವಸೆನ ಒಂದು ಕಡೆ ನೀಡಿದರೆ, ಮತ್ತೊಂದು ಕಡೆ ಇಲ್ಲಿರುವಂಥ ಸ್ಥಳೀಯರ ಮಾಹಿತಿಯ ಪ್ರಕಾರ, ಅಂದರೆ ಇಲ್ಲಿ ನಿವಾಸಿಗಳು ಯಾರಿದ್ದಾರೆ ಬಾಂಗ್ಲಾದಿಂದ ಬಂದಿರುವಂಥವ್ರು, ಅವರ ಹೇಳಿಕೆಯನ್ನು ಆಧರಿಸಿ ಹೇಳೋದಾಯಿತು ಅಂದರೆ ಈ ಪೂರ್ಣ ಪ್ರಮಾಣದಲ್ಲಿ ಇಷ್ಟು ಜನ ಕಸವನ್ನು ಆಯುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸುಸಜ್ಜಿತವಾದ ಮನೆ ಅಲ್ಲ, ಆದರೆ ಒಂದು ಟೆಂಟ್ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಕಸವನ್ನು ಆಯ್ತಾರೆ. ಇಲ್ಲಿರುವಂಥ ಅಷ್ಟು ವಾಹನಗಳನ್ನು ಇವರು ಕಸವನ್ನು ಆಯ್ದು ಜೀವನವನ್ನು ಕಟ್ಕೊಂಡಿದ್ದೇವೆ ಅಂತ ಹೇಳ್ತಿರುವಂಥದ್ದು. ಯಾವ ವಾಹನಕ್ಕಾದರೂ ದಾಖಲೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೆ ಒದಗಿಸೋದಕ್ಕೆ ಸದ್ಯದ ಮಟ್ಟಿಗೆ ಇವ್ರ ಕೈಯಿಂದ ಆಗಿಲ್ಲ. ಅದರ ಜೊತೆಗೆ ಯಾರ ಬಳಿಯೂ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಸ್ಥಳೀಯವಾಗಿ ಇರಬೇಕಾದಂಥ ಒಂದು ದಾಖಲಾತಿ ಕೂಡ ಇಲ್ಲದೇ ಇರೋದು ವಿಪರ್ಯಾಸ ಆಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಇದು ಯಾವುದೂ ಕೂಡ ಗೃಹ ಇಲಾಖೆಗೆ ಗೊತ್ತಾಗಿಲ್ವಾ, ಇದು ಯಾವುದೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಇಂಟೆಲಿಜೆನ್ಸ್ ಪೊಲೀಸರಿಗೆ ಗೊತ್ತಾಗಿಲ್ವಾ, ಯಾವುದೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ, ಸ್ಥಳೀಯ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಇಲ್ಲಿರುವಂಥ ಪಂಚಾಯಿತಿ ಮೆಂಬರ್ಗಳಾಗ್ಬೋದು, ಯಾರಿಗೂ ಕೂಡ ಗೊತ್ತಾಗಿಲ್ವಾ, ಅಥವಾ ಗೊತ್ತಾದರೂ ಕೂಡ ರಾಜಕೀಯ ಕಾರಣದಿಂದ ಸುಮ್ಮನಿದ್ದಾರಾ ಅಥವಾ ಪ್ರಭಾವಿಶಾಲಿಗಳ ಒತ್ತಡದಿಂದ ಸುಮ್ಮನಿದ್ದಾರಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರೋವಂಥದ್ದು. ಈ ಸದ್ಯಕ್ಕೂ ಕೂಡ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥ ದೃಶ್ಯವನ್ನು ನಾವು ತೋರಿಸ್ತಾ ಇರೋವಂಥದ್ದು. ಇದ್ರ ಜೊತೆಗೆ ವಾಹನಗಳ ದಾಖಲಾತಿಗಳು, ವಾಹನವನ್ನು ಚಲಾಯಿಸ್ತಿರುವಂಥ ಚಾಲಕರ ದಾಖಲಾತಿ ಪ್ರತಿಯೊಂದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ.
ಇಷ್ಟು ದಿನಗಳ ನಂತರ ಈ ಒಂದು ಅಂಶ ಹೊರಗಡೆ ಬಂದಿತ್ತ ಅಥವಾ ಮೊದಲೇ ಅಂಶ ಗೊತ್ತಿದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಈ ಒಂದು ಅಂಶವನ್ನು ಮುಚ್ಚಿಡ್ಲಾಗಿತ್ತಾ ಅನ್ನೊಂದು ಪ್ರಶ್ನೆ ಮೂಡ್ತಾ ಇರೋಂಥದ್ದು. ಖಂಡಿತವಾಗಿಯೂ ದೇಶದ ಭದ್ರತೆ ಅನ್ನೋ ವಿಚಾರ ಬಂದಾಗ ಈ ರೀತಿ ಅಕ್ರಮವಾಗಿ ನೆಲೆಸಿರುವಂಥ ವ್ಯಕ್ತಿಗಳ ಜಾಡು ಹಿಡಿಯಬೇಕಾಗಿದ್ದ ಗೃಹ ಇಲಾಖೆ ಹಾಗೂ ಪೊಲೀಸರ ವಿಫಲವಾಗಿದ್ದಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಈ ಸದ್ಯಕ್ಕಾದರೂ ಇಂತಹ ನುಸುಳುಕೋರರನ್ನು ವಾಪಸ್ ಡಿಪೋರ್ಟ್ ಮಾಡುವ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕಾಗಿದೆ. ಸರ್ಕಾರ ಖಂಡಿತವಾಗಿಯೂ ಇದನ್ನು ಗಮನ ಹರಿಸಬೇಕು. ಅದಾದ ನಂತರ ಇವರು ಸೇರಬೇಕಾದ ಸ್ಥಳಕ್ಕೆ ಸೇರಿಸಬೇಕಾಗಿರುವಂಥದ್ದು ಕಟ್ಟಿಟ ಬುತ್ತಿಯಾಗಿದೆ. ಕಾದು ನೋಡಬೇಕು ಯಾವ ರೀತಿ ಸರ್ಕಾರ ಈ ಒಂದು ವರದಿಗೆ ಸ್ಪಂದಿಸುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಕ್ರಮ ನುಸುಳುಕೋರರು ನೆಲೆಸಿದ್ರಲ್ಲ ಆ ಜಾಗದಲ್ಲಿ ಸ್ಥಳೀಯರನ್ನ ನಾವು ಮಾತಾಡಿಸ್ತೀವಿ. ಆಗ ಅವ್ರು ಹೇಳ್ತಾರೆ, ಯಾವತ್ತು ಇವರು ಬಂದ್ರು ಅವತ್ತೇ ನಮಗೆ ಅನುಮಾನ ಇತ್ತು ಇವ್ರ ಬಗ್ಗೆ. ನಾವು ನಮ್ಮ ಮಾಲೀಕರ ಬಳಿ ಕೂಡ ಹೇಳಿದ್ವಿ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಥಳೀಯ ಮಹಿಳೆಯೊಬ್ಬರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳ್ತಾರೆ, ಇವ್ರು ಯಾವತ್ತು ಬಂದ್ರು ಅವತ್ತೇ ನಮಗೆ ಅನುಮಾನ ಮೂಡಿತ್ತು ಇವರು ಇಲ್ಲಿಯವರಲ್ಲ ಅಂತ ಹೇಳಿ. ಮಾಲೀಕರಿಗೆ ಹೇಳಿದ್ರು ಕೂಡ ನಮ್ಮ ಮಾತಿಗೆ ಕಿವಿಗೊಡಲಿಲ್ಲ. ಅಕ್ರಮ ವಲಸಿಗರ ಬಳಿ ಯಾವ ದಾಖಲಾತಿಯೂ ಕೂಡ ಇಲ್ಲ, ಆಧಾರ್ ಕಾರ್ಡು ಇರಲಿಲ್ಲ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಸ್ಥಳೀಯ ಮಹಿಳೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅಕ್ರಮವಾಗಿ ಬಾಂಗ್ಲಾದಿಂದ ಭಾರತಕ್ಕೆ ವಲಸೆ ಅಥವಾ ನುಸುಳಿ ಬಂದಿರುವಂಥ ಜನ ವಾಸಿಸ್ತಿರುವ ಕಗ್ಲಿಪುರ ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿರುವಂಥ ಜಾಗ ಏನಿದೆ ಆ ಜಾಗದ ಪಕ್ಕದಲ್ಲಿರುವಂಥ ಮಹಿಳೆನ ಮಾತಾಡಿಸ್ತಾ ಇದ್ದೀನಿ. ಅಮ್ಮ, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇರೋದು? ನಾವು 20 ವರ್ಷದಿಂದ ಇದ್ದೀವಿ. 20 ವರ್ಷದಿಂದ ಇದ್ದೀರಾ. ಏನು ಕೆಲಸ ಮಾಡ್ತಾ ಇರಾ? ನಾವು ಇಲ್ಲಿ ರೀಪೇಂಟಿಂಗ್ ಮಾಡ್ತೀವಿ. ಈ ರೀಪೇಂಟಿಂಗ್ ವಿಚಾರಕ್ಕೆ ಆಮೇಲೆ ಬರ್ತೀನಿ, ಕೇಳಕ್ಕೂ ಅಲ್ಲ. ಮೊದಲನೇದಾಗಿ ದೇಶದ ಭದ್ರತೆ ಅಂತ ಬಂದಾಗ ಈ ಬೇರೆ ದೇಶದಿಂದ ಯಾರೇ ಇಲ್ಲೀಗಲ್ ಆಗಿ ಬಂದರೂ ಕೂಡ ತಪ್ಪು ನಿಮಗೂ ಗೊತ್ತಿದೆ. ಅವ್ರು ಎಲ್ಲಿರೋರು ನಿಮ್ಗೆ ಗೊತ್ತಿದೆಯಾ ಇಲ್ವಾ? ಇಲ್ಲ ಸರ್, ಗೊತ್ತಿಲ್ಲ ನಮಗೆ. ಬಟ್ ಇವಾಗ ಅವ್ರು ಎಲ್ಲಿರೋರು ಅಂತ ಗೊತ್ತಾಗಿದೆ ಅಲ್ವಾ? ಗೊತ್ತಾಗೈತೆ ಸರ್ ಇವಾಗ ಜಸ್ಟು. ಅವರು ಮುಂಚೆ ನಾನು ಕೇಳಿದೆ ಎಲ್ಲಿರೋರು, ಯಾವ ಊರು ನಿಮ್ಮದು ಅಂತ. ಅವಳಹಳ್ಳಿ ಅಂದರು. ಅವಳಹಳ್ಳಿಯಿಂದ ಬಂದಿದ್ದೀವಿ ನಾವು ಅಂದರು. ಆಮೇಲೆ ನಾನು ಆಧಾರ್ ಕಾರ್ಡ್ ತೋರಿಸಿ ಅಂತ ನಾನು ಹೇಳಿದೆ ಅವ್ರಿಗೆ. ಹೇಳಿದ್ಕೆ ತೋರಿಸ್ತೀವಿ ನಮ್ಮ ಕರ್ನಾಟಕದ್ದು ಅಂತ. ಅವ್ರು ತೊಗೊಂಡ್ಬಂದು ತೋರಿಸಿದ್ರು. ಆಯಿಷಾ ಲಸ್ಕರಿ ಅಂತ ಹೆಸರು ಇತ್ತು ಅವ್ರದ್ದು. ಆಯಿಷಾ ಅನ್ನೋ ಮಹಿಳೆ ಇಲ್ಲಿ ಇಲ್ವೇ ಇಲ್ಲ? ಇಲ್ಲ ಐತೆ, ಇದ್ದಾರೆ ಇವರು. ಈಗ ಅವರಷ್ಟು ಜನ ಬಾಂಗ್ಲಾದಿಂದ ಬಂದಿರೋದು ಒಂದು. ಎರಡನೇದು ಅವ್ರು ಏನು ಕೆಲಸ ಮಾಡಿದ್ರೆ ನೀವು ನೋಡಿದ್ರೆ ಮಕ್ಳಿಗೂ ಕೇಳಿದೆ ಸರ್ ನಾವು. ಚಿಕ್ಕ ಮಕ್ಕಳು ಐತಲ್ವ ಅವ್ರಿಗೂ ಕೇಳಿದೆ. ಅವಳಹಳ್ಳಿನೇ ಅಂದರು. ನಾವು ನಮಗೆ ಡೌಟ್ ಬಂದಿನೇ ನಾನು ಕೇಳಿದ್ದು ಸರ್. ಕೇಳಿ ಆಮೇಲೆ ಓನರ್ಗೆ ಇನ್ಫಾರ್ಮ್ ಮಾಡಿದೆ. ಯಾಕೋ ಡೌಟ್ ಬರ್ತೈತೆ, ಸುಮ್ಮನೆ ಯಾಕೆ ರಿಕ್ಸು. ರೀಸೆಂಟ್ ನೆನ್ನೆ ಅವ್ರು ಮಾತಾಡ್ದು ಹೋಗಿದ್ದು ಖಾಲಿ ಮಾಡು ಅಂತ. ನೆನ್ನೆನೇ ಹೇಳ್ಬಿಟ್ಟು ಹೋಗಿದ್ದವರು. ಈಗ ಓನರ್ ಬಂದು ಖಾಲಿ ಮಾಡುವಂತ ಯಾವ ಕಾರಣಕ್ಕೆ ಹೇಳಿದ್ರು? ಅದೇ ಅದು ಅವರು ಇದೆ ಹೋಯ್ತಾರೆ ಬರ್ತಾರೆ, ನಮಗೇನೋ ಇಷ್ಟ ಇಲ್ಲ, ಅದು ಯಾವ ಊರು ಸ್ವಲ್ಪ ಆಧಾರ್ ಕಾರ್ಡ್ ವಿಚಾರಿಸಿ ಅಂತ ನಾವು ಹೇಳಿದ್ಕೆ ಅವರು ಇಲ್ಲ ಬಿಡು ಖಾಲಿನೇ ಮಾಡಿಸ್ಬಿಡ್ತೀವಿ ಅಂತ. ಕೆಲಸ ಮಾಡ್ಕೊಂಡಿದ್ದಾರೆ ಅವರು ಅದೇ ಪೇಪರ್ ಆಯೋದು. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ? ಅವ್ರು 3 ತಿಂಗಳಿಂದ ಇದ್ದಾರೆ ಸರ್. 3 ತಿಂಗಳು ಅಷ್ಟೇ ಸರ್. ಅದು ಮೊನ್ನೆನೇ ಖಾಲಿ ಮಾಡು ಅಂದರು. ಕಾಲು ಹಿಡ್ಕೊಬಿಟ್ರು ಅವರು. ನನ್ನ ಮಕ್ಳಿಗೆ ಸ್ಕೂಲ್ ಆಗ್ಬಿಟ್ಟಿದ್ದೀವಿ, ಈ ಸ್ಕೂಲ್ ಇರೋ ಗಂಟ ಸ್ವಲ್ಪ ಇರು ಅಂತ. ಹಂಗೂ ನಮ್ಮ ಯಜಮಾನ ಬೇಡಕ್ಕೆ ಬೇಡ ಸುಮ್ಮನೆ ರಿಕ್ಸು ತೆಗೆದ್ಬಿಡು ಅವ್ರಿಗೆ ಅಂತ ರಾತ್ರಿ ಮಾತಾಡ್ಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿದ್ದವರು. ಎರಡನೇ ವಿಚಾರ, ಈಗ ನಿಮ್ಮ ಜಾಗಕ್ಕೆ ಬರ್ತೀನಿ. ಇಷ್ಟೋ ಸಿಲಿಂಡರ್ಗಳು ರೀಪೇಂಟ್ ಮಾಡ್ತೀರಾ, ರೀಫರ್ಬಿಶ್ ಮಾಡ್ತೀರಾ, ಡ್ಯಾಮೇಜ್ ಇದೆ ಅಲ್ವಾ ಚೆಕ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ. ಡ್ಯಾಮೇಜ್ ಇರೋ ಸಿಲಿಂಡರ್ ನಾವು ತೂಕಕ್ಕೆ ಹಾಕ್ತೀವಿ ಸರ್. ಹೇರ್ ಹಾಕಿ ಚೆಕ್ ಮಾಡ್ತೀವಿ. ಫಸ್ಟು ವಾಲ್ ಬಿಚ್ತೀವಿ. ವಾಲ್ ಬಿಚ್ಚಿ 2 ದಿನ ಅದು ಇದು ಉಲ್ಟಾ ಹಾಕ್ತೀವಿ. ಆಮೇಲೆ ಪೇಂಟಿಂಗ್ ಮಾಡೋದು. ಪರ್ಮಿಷನ್ ಇದೆ ಇದನ್ನ ಮಾಡೋಕ್ಕೆ? ನೆನ್ನೆ ಲಾಯರ್ ಹತ್ರ ಮಾತಾಡಿದ್ದೀವಿ ಸರ್ ನಾವು. ನೀವು ಮೊದಲಿಂದ ಇದನ್ನೇ ಮಾಡ್ತಾ ಇದ್ದೀರಾ ಸರ್? ಬರೀ ರೀಸೆಂಟ್ ನಾನು 3 ತಿಂಗಳಾಯ್ತು ಅಷ್ಟೇ. ನಮ್ಮದು ಬೇಕಂದ್ರೆ ಓನರ್ ಕೇಳ್ಕೊಳ್ಳಿ, 3 ತಿಂಗಳು ನಾವು ಅಷ್ಟೇ. ಒಂದು ಅಂಶ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು, ಒಂದು ಜೀವಕ್ಕೆ ಸಮಸ್ಯೆ ಆಗುವಂಥದ್ದು ಸಿಲಿಂಡರ್ಗಳು ರೀಫಿಲಿಂಗ್ ಆಗ್ತಿಲ್ಲ ಅಂದರೂ ಕೂಡ ಅದನ್ನು ರೀಫರ್ಬಿಶ್ ಮಾಡ್ತಿರೋಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಅನುಮತಿ ಇಲ್ಲ, ಯಾವುದೇ ಪತ್ರ ಇಲ್ಲ. ಕಾನೂನಾತ್ಮಕವಾದ ಕ್ರಮವನ್ನು ಇವ್ರ ಮೇಲೆ ಕೈಗೊಳ್ಳಬೇಕಾಗುವಂಥ ಅನಿವಾರ್ಯತೆ ಈಗ ಸರ್ಕಾರದ ಮುಂದೆ ಇರುವಂಥದ್ದು ಮೊದಲನೇದಾಯಿತು. ಅಂದರೆ ಎರಡನೇದು, ದೇಶದ ಭದ್ರತೆಯ ವಿಚಾರವಾಗಿ ಈ ಪಕ್ಕದಲ್ಲೇ ವಾಸ ಇರುವಂಥ ಅನಧಿಕೃತ ವಾಸಿಗಳು ದಾಖಲೆಗಳಿಲ್ಲದೆ ಏನಿಲ್ಲಿ ವಾಸ ಮಾಡ್ತಿದ್ದಾರೆ ಅವರನ್ನು ಇಲ್ಲಿಗೆ ಕರೆತಂದ ವ್ಯಕ್ತಿಯ ವಿರುದ್ಧ ಕೂಡ ಕ್ರಮ ಆಗಬೇಕು. ಅವರನ್ನು ಇಷ್ಟು ಸಲೀಸಾಗಿ ಬಾರ್ಡರನ್ನು ದಾಟಿಸಿ ಜಮ್ಮುವಿನಿಂದ ಬೆಂಗಳೂರಿನವರೆಗೂ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಒಂದು ರಿಂಗ್ ಅಥವಾ ವಿಂಗ್ ಅಂತ ಏನು ಹೇಳ್ತೇವೆ ಆ ವಿಂಗ್ನ ಪತ್ತೆ ಹಚ್ಚಬೇಕಾಗುತ್ತೆ. ಇದು ಖಂಡಿತವಾಗಿಯೂ ಭದ್ರತೆಯ ವಿಚಾರ ಆಗಿರೋದ್ರಿಂದ ಸರ್ಕಾರ, ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಎರಡೂ ಸರ್ಕಾರಗಳ ಗೃಹ ಇಲಾಖೆಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶದಿಂದ ಬಂದಿರುವ ಅಕ್ರಮ
ನುಸುಳುಕೋರರ ಇನ್ನಷ್ಟು ಕರಾಳ ಸತ್ಯವನ್ನ ನಿಮ್ಮ ಮುಂದೆ ತೆರೆದಿಡ್ತೀವಿ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಈ ಬಾಂಗ್ಲಾದಿಂದ ಬಂದಿರುವಂತಹ ಒಂದೊಂದು ಸ್ಟೋರಿಗಳನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಇಂಥದ್ದೆಲ್ಲ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಈಗ ಇವರೇ ಕಂಟಕ ಆಗ್ತಾ ಇದ್ದಾರೆ ನೋಡಿ. ರಿಪಬ್ಲಿಕ್ ಜೊತೆ ಸ್ಥಳದ ಮಾಲೀಕ ಫಯಾಜ್ ಮಾತಾಡಿದ್ದಾರೆ. ಆ ಜಾಗ ಫಯಾಜ್ ಸೇರಿತು. ಪರಿಚಯಸ್ಥರು 20,000ಕ್ಕೆ ಈ ಜಾಗವನ್ನ ನನಗೆ ಬಾಡಿಗೆಗೆ ಪಡೆದಿದ್ರು ನನ್ನಿಂದ ಅಂತ ಫಯಾಜ್ ಹೇಳಿರೋದು. ಆ ವ್ಯಕ್ತಿ ಅಕ್ರಮ ವಲಸಿಗರಿಗೆ ಜಾಗ ಕೊಟ್ಟಿದ್ದಾರೆ. ನಾನು ಅವಿದ್ಯಾವಂತ, ನನಗಿದ್ರ ಅರಿವಿಲ್ಲ ಅಂದಿದ್ದಾರೆ. ಇವರು ಅಕ್ರಮ ವಲಸಿಗರು ಅಂತ ನನಗೆ ತಿಳಿದಿಲ್ಲ, ಕೂಡಲೇ ಜಾಗ ಖಾಲಿ ಮಾಡಿಸ್ತೇನೆ ಅಂತ ಜಾಗದ ಮಾಲೀಕ ಈಗ ಹೇಳ್ತಾ ಇದ್ದಾರೆ. 2 ವರ್ಷದಿಂದ ಇದ್ದಾರೆ. 2 ವರ್ಷದಿಂದ ತಮಗಿದ್ರ ಅರಿವಿಲ್ಲ ಅಂತಿದ್ದಾರೆ. ಬಾಂಗ್ಲಾದೇಶಿಗರು ಅಂತ ಗೊತ್ತಿಲ್ಲ ಅಂತಿದ್ದಾರೆ. ಈಗ ಗೊತ್ತಾಗಿದೆ ಅಂತ ಹೇಳಿ ಜಾರ್ಕೊಳ್ಳುವಂತ ಪ್ರಯತ್ನವನ್ನ ಜಾಗದ ಮಾಲೀಕರು ಕೂಡ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ. ಆದ್ರೆ ಜಾಗ ಈಗ ಖಾಲಿ ಮಾಡಿಸ್ತೇನೆ ಅಂತ ಜಾಗದ ಮಾಲೀಕರು ಹೇಳಿದ್ದಾರೆ. ಫಯಾಜ್ ಅವ್ರ ಜೊತೆಲಿದ್ದೇನೆ ಭೂಮಿ ಮಾಲೀಕರು. ಫಯಾಜ್ ಅವರೇ, ಈಗ 2 ವಿಚಾರ. ಒಂದು, ಗ್ಯಾಸ್ ಸ್ಟೇಷನ್ ಆಮೇಲೆ ಮಾತಾಡೋಣ. ಇಲ್ಲಿರುವಂಥ ನಿವಾಸಿಗಳು ಅವರೇ ಒಪ್ಕೊಂಡಿದ್ದಾರೆ, ವಿಡಿಯೋ ಪ್ರೂಫ್ ಇದೆ. ಮಯನ್ಮಾರಲ್ಲಿ ಹುಟ್ಟಿದ್ವಿ, ಬಾಂಗ್ಲಾದೇಶದಲ್ಲಿದ್ವಿ, ಬಾಂಗ್ಲಾದೇಶದಿಂದ ದುಡ್ಡು ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಜಾಗದಲ್ಲಿದ್ದಾರೆ? ನನ್ನ ಜಾಗದಲ್ಲೇ ಇದ್ದಾರೆ. ನಾನೇ ಇವರಿಗೆ ಟೆಂಪರ್ವರಿ ಅಂತ ಹೇಳ್ಬಿಟ್ಟು 2ರಿಂದ 3 ತಿಂಗಳ ಒಳಗಡೆ ನಾನು ಟೆಂಪರ್ವರಿ ರೆಂಟಿಗೆ ಅಂತ ಕೊಟ್ಟಿದ್ದೆ. ಸೊ ಇದನ್ನು ನಾನೀಗ 15ಗೆ ಖಾಲಿ ಮಾಡೋಕ್ಕೂ ಹೇಳಿದ್ದೀನಿ. ಈ ಮಧ್ಯದಲ್ಲಿ ಇವ್ರದ್ದು ಬೇರೆ ಏನು ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ನನಗೇನು ಇದ್ರ ಬಗ್ಗೆ ಗಲಾಟೆ ಏನಾಗಿಲ್ಲ. ಒಂದು ಕಾನೂನು ಈಗ ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋಂಥದ್ದು. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನಿವಾಸಿಗಳು ಬೆಂಗಳೂರಲ್ಲಿದ್ದಾರೆ, ಕಳೆದ ಅನೇಕ ವರ್ಷಗಳಿಂದ ಇದ್ದಾರೆ. ಒಂದಿಷ್ಟು ಇನ್ಫಿಲ್ಟ್ರೇಷನ್ ಅಂತ ಏನು ಹೇಳ್ತೀವಿ, ನುಸುಳುಕೋರರು ಅಂತ ಏನು ಹೇಳ್ತೀವಿ, ಆ ನುಸುಳುಕೋರರು ಇಲ್ಲಿದ್ದಾರೆ. ಅವ್ರ ಹತ್ರ ಈಗ ಬಾಂಗ್ಲಾಲಿ ಇದ್ವಿ ಅಂತ ಒಪ್ಕೊಂಡಿದ್ದಾರೆ. ತಲೆಗೆ 25,000 ಕೊಟ್ಟು ಬಂದಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, DL ಇಲ್ಲ, ಇಲ್ಲಿರುವಂಥ ಲೋಕಲ್ ಅಡ್ರೆಸ್ ಯಾವುದೂ ಇಲ್ಲ. ಆದರೂ ಕೂಡ ಫಯಾಜ್ ಅವ್ರ ಜಾಗದಲ್ಲಿ ಇದ್ದಾರೆ. ಇವ್ರ ಹೆಸರಲ್ಲಿ ಒಂದು ವೆಹಿಕಲ್ ನಾನೇ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದೀನಿ ಲೋಕಲ್ ರೆಫರೆನ್ಸಿಗೆ ಅನ್ನೋದಕ್ಕೆ. ಮತ್ತು ಇವ್ರದ್ದು ಆಧಾರ್ ಕಾರ್ಡು ನಾನು ತಗೊಂಡು ಇವ್ರ ಆಧಾರ್ ಕಾರ್ಡನ್ನ ಚೆಕ್ ಮಾಡಿನೇ ಆಮೇಲಿಂದನೇ ನಾನು ಟೆಂಪರ್ವರಿಗೆ ಅಂತ ಕೊಟ್ಟೆ ನಾನು. ಇದಾದ ನಂತರ ಈಗ ಇವ್ರದ್ದು ಡೇಟ್ ಏನಿತ್ತು ಮುಗೀತಾ ಇದೆ, ಇವ್ರನ್ನ ಹೊರಗಡೆ ನಾನು ಕಳಿಸ್ಬಿಡ್ತೀನಿ. ಇದನ್ನು ಈಗ ನೀವು ಗಮನಕ್ಕೆ ನನಗೆ ತಂದಿದ್ದೀರಾ, ಇಲ್ಲ ಇವ್ರನ್ನ ವಲಸೆ ಬಂದಿರೋರು ಅನ್ನೋದಕ್ಕೆ ನಾನೇನು ಮಾಡ್ತೀನಿ, ಪೊಲೀಸ್ ಸರೆಂಡರ್ ಮಾಡಿ ಆಮೇಲಿಂದ ಅವ್ರ ಮುಖಾಂತರ ಅವ್ರು ಯಾವ ರೀತಿ ಅವರು ಸರಿ ಅನಿಸುತ್ತೆ ಅವ್ರು ತಗೊಳ್ಳಿ. ಸರ್, ಈಗ ಗಾಡಿನ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರಿ ಲೋಕಲ್ಗೆ ಅಂತ ಹೇಳಿದ್ರಿ. ಆ ಪ್ರೀತಿ ಅಥವಾ ಆ ಒಂದು ಹೆಲ್ಪಿಂಗ್ ನೇಚರ್ ಏನಕ್ಕೆ ಬೇಕಿತ್ತು? ಎಲ್ಲಿರೋರು ಅಂತ ಗೊತ್ತಿಲ್ಲ, ಯಾವ ಕಡೆಯಿಂದ ಬಂದಿರೋದು ಗೊತ್ತಿಲ್ಲ. ಅಲ್ಲಿರುವಂಥ 4-5 ಮನೆಗಳು ಹೇಳುವಂಥದ್ದು, ಬಾಂಗ್ಲಾದೇಶಲ್ಲಿದ್ವಿ, ಬಾರ್ಡರ್ನ ಕ್ರಾಸ್ ಮಾಡ್ಕೊಂಬಂದ್ವಿ, ಜಮ್ಮುವಿಂದ ಬಂದ್ವಿ, ಟ್ರೈನಲ್ಲಿ ಬಂದ್ವಿ ಅಂತ ಹೇಳ್ತಾರೆ. ಒಪ್ಕೊಳ್ತಾ ಇದ್ದಾರೆ, ಹೌದು ನಾವು ಬಾಂಗ್ಲಾದಲ್ಲಿದ್ವಿ ಅಂತ. ಯಾಕೆ ಬಾಂಗ್ಲಾದೇಶದಿಂದ ವೀಸಾ ಇಲ್ಲದೆ, ಪಾಸ್ಪೋರ್ಟ್ ಇಲ್ಲದೆ, ಏನೂ ಇಲ್ಲದೆ ಬಂದಿರೋಂಥ ಜನರಿಗೆ ನೀವು ವಸತಿ ಕೊಡಬೇಕಾಯ್ತು? ಸರ್, ನನ್ನ ಬ್ರದರು ನನಗೆ ಈ ಪರಿಚಯದವ್ರು ಇರೋದು ಅನ್ನೋದಕ್ಕೆ ಅವ್ರು ಹೇಳಿದರು ಅಂತ ಅವ್ರ ನಂಬಿಕೆ ಮೇಲೆ ನಾನು ಜಾಗ ಕೊಟ್ಟೆ ಹೊರತು, ಇನ್ನೊಂದು ಈ ಮಕ್ಕಳು ಮರಿ ಎಲ್ಲ ನೋಡಿ ನನಗೆ ಕರುಣೆಯಿಂದ ಕೊಟ್ಟೆ ಅಷ್ಟೇ ಹೊರತು, ನನಗೆ ಅವರು ವಲಸೆ ಅವರು ಈ ಥರ ನಾನು ಅವ್ರನ್ನ ಇದು ಮಾಡಬೇಕು, ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾನು ಮಾಮೂಲಿ ಒಬ್ಬ ರೈತ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾನೀಗ ನೋಡಿ ಕೋಳಿ ಫಾರಮ್ನ ನಾನು ಮಾಡ್ತಾಯಿದ್ದೀನಿ, ನಾಟಿ ಕೋಳಿಗೆ ಸಾಕಾಣಿಕೆಗೆ ಅಂತ ಹೇಳ್ಬಿಟ್ಟು, ಕೋಳಿ ಫಾರಮ್ಗೆ ಅಂತ ಹೇಳ್ಬಿಟ್ಟು ಈ ಜಾಗ ಎಲ್ಲ ಕ್ಲೀನ್ ಮಾಡಿಸ್ತೆ ನಾನು ರೀಸೆಂಟಾಗಿ 3-4 ತಿಂಗಳ ಹಿಂದೆ. ಇವರು 2 ವರ್ಷದಿಂದ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಸರ್. 2 ವರ್ಷ ಹಿಂದೆಗಡೆ ಈ ಲ್ಯಾಂಡ್ ಮ್ಯಾಪಲ್ಲಿ ಚೆಕ್ ಮಾಡಿ ಸರ್ ಯಾವ ಥರ ಇತ್ತು ಅನ್ನೋದಕ್ಕೆ. ಎಷ್ಟು ತಿಂಗಳಿಂದ ಇದ್ದಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಒಂದು 3-4 ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಅಂದಾಜಿಗೆ ಹೇಳಿದ್ರೇನು. ಅದಕ್ಕೆ ಮುಂಚೆ ಈ ಜಾಗ ಹೆಂಗಿತ್ತು ಅಂತ ನೀವು ಲೊಕೇಶನಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಮ್ಯಾಪಲ್ಲಿ ತೆಗೆದು ಇದೆಲ್ಲ ಭೂಮಿ ನೋಡಿ. ಈಗ ಭೂಮಿ ಎಲ್ಲ ಕೆಳಗಡೆ ನಾವು ಕಸ್ತಿರೋವಂಥದ್ದು ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದು ನಾನು ಲಾನ್ ಮಾಡೋದಕ್ಕೆ ಅಂತ ಮಾಡಿಸಿದ್ದೀರಾ ಅಂತ? ಹೌದು, ಸಮ ಮಾಡ್ತಾಯಿತ್ತು. 2ನೇ ವಿಚಾರ, ಒಂದು ಬಾಂಗ್ಲಾದವ್ರ ವಿಚಾರ ಮೊದಲನೇದು. 2ನೇ ವಿಚಾರ, ಇಲ್ಲಿ ಸಿಲಿಂಡ್ರದು ರೀಫಿಲ್ಲಿಂಗ್ ಮಾಡ್ತಿಲ್ಲ ಅಂದರೂ ತೊಂದರೆ ಇಲ್ಲ, ಗ್ಯಾಸ್ ವಾಸನೆ ನಿಮಗೂ ಬರ್ತಿದೆ, ನನಗೂ ಬರ್ತಿದೆ, ಹೌದಾ ಇಲ್ವಾ? ಸರ್, ಗ್ಯಾಸ್ ವಾಸನೆ ಅಲ್ಲ ಸರ್, ಅದು ಇದ್ರ ಒಳಗಡೆ ಸಿಲಿಂಡ್ರ್ ಇವರು ಈ ಪೇಂಟ್ ಮಾಡಿ ಕೊಡೋವಂಥದ್ದು ಇರೋದ್ರಿಂದ ವಾಲ್ ಬಿಚ್ಚಿದಾಗ ಅದರಲ್ಲಿ ಸಣ್ಣ ಪುಟ್ಟ ಇರೋದು ಸ್ಮೆಲ್ ಬರ್ಬೋದು ಅಷ್ಟೇ ಹೊರತು ಗ್ಯಾಸ್ ಇರಲ್ಲ ಅದರಲ್ಲಿ. ಪರ್ಮಿಷನ್ ಇದೆಯಾ ಸರ್? ಪರ್ಮಿಷನ್ ನನ್ನ ಹತ್ರನೂ ಇಲ್ಲ. ಇವ್ರಿಗೂ ನಾನು ಅದೇ ರೀತಿಯೇ ಟೆಂಪರ್ವರಿನೇ ಕೊಟ್ಬಿಡಿರೋಂಥದ್ದು. ಇದನ್ನು ನಾನು ಟೋಟಲಾಗಿ ಸ್ಟಾಪ್ ಮಾಡ್ತೀನಿ. ನಮ್ಮ ಗಮನ 2 ವಿಚಾರ ಫಯಾಜ್ ಅವರೇ, 2 ವಿಚಾರ. ಒಂದು, ಜೀವಕ್ಕೆ ತೊಂದರೆ ಆಗೋಂಥದ್ದು ಗ್ಯಾಸಲ್ಲಿ ಇಟ್ಟಿದ್ದೀರಾ. ಇನ್ನೊಂದು, ದೇಶದ ಭದ್ರತೆ ವಿಚಾರದಲ್ಲಿ ನೀವು ಲೂಪ್ ಹೋಲ್ ಮಾಡಿಕೊಟ್ಟಿದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ವಾ? ಈಗ ನಾನು ನಿಮ್ಮ ಹತ್ರ ಮಾತಾಡಿದ್ಮೇಲೆ ನಿಮ್ಗೆ ಅನಿಸ್ತಾ ಇದೆಯಾ ಇಲ್ವಾ? ದೇಶಕ್ಕೆ ಭದ್ರತೆಗೆ ಸಮಸ್ಯೆ ಆಗುವಂಥ ಕೆಲಸವನ್ನು ನಾನು ಒಂದು ಅನ್ಎಜುಕೇಟೆಡ್ ಆದ್ದರಿಂದ ನನಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋದಕ್ಕೆ ನಾನು ತಪ್ಪಾಗಿದೆ.
ನಾನು ಇದಕ್ಕೆ ಸರಿಪಡಿಸ್ಕೋತೀನಿ. ಈಗ ಸರಿಪಡಿಸೋದು ಅಂದರೆ ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಅವ್ರು ಹೇಳ್ದಂಗೆ 25,000 ರೂಪಾಯಿ ತಲೆ ಕೊಟ್ಟು ಬಂದಿದ್ದಾರೆ. ಆ ಮನೇಲಿರೋರು 1 ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದಾರೆ. ಏನಕ್ಕೆ? ಜೀವನ ನಡೆಸಬೇಕು ಅಂತ ಹೇಳ್ತಾರೆ. ಆ 1 ಲಕ್ಷ ರೂಪಾಯಿ ಎಲ್ಲಿ ಕೊಟ್ಟು ಬಂದಿರ, ತಿಂಗಳಿಗೆ 4,000 ರೂಪಾಯಿ ಬಾಡಿಗೆ ಅಂತ ಹೇಳ್ತಿದ್ದಾರೆ. ಈ 4,000 ರೂಪಾಯಿಗೋಸ್ಕರ ಆಸೆ ಬಿದ್ದು ಕೊಟ್ರ ಅಥವಾ ಗೊತ್ತಿಲ್ಲದೆ ಕೊಟ್ರ? 10,000 ಯಾವುದೂ ಕೊಟ್ಟಿಲ್ಲ ಸರ್. ನಾನು ಅದರ ಕೊಟ್ಟಿರೋದು 20,000 ಅಡ್ವಾನ್ಸು. ಪೂರ್ತಿ ಖಾಲಿ ಜಾಗ ನಂದು ಕೊಟ್ಟಿದ್ದು. ಖಾಲಿ ಜಾಗಕ್ಕೆ 10,000 ನನಗೆ ಬಾಡಿಗೆ ಕೊಡ್ತಾರಂತ. ಯಾರು ಕೊಡ್ತಿದ್ದಾರೆ? 10,000 ನನಗೆ ಐಷಾ ಅನ್ನೋರು ಕೊಡ್ತಾ ಇರೋದು. ಐಷಾ ಯಾರು? ಐಷಾ ಅನ್ನೋರು ಈ ಜಾಗಕ್ಕೆ ನನಗೆ ಬಾಡಿಗೆಗೆ ತಗೊಂಡಿದ್ದವರೇ ಅವರು. ಈಗ ಐಷಾ ಅವರು ಬಾಡಿಗೆ ತೊಗೊಂಡು ಇಲ್ಲಿಗೆ 10,000 ಬಾಡಿಗೆ ಕೊಡ್ತಾ ಇರೋದು ಪೂರ್ತಿ ಜಾಗಕ್ಕೆ. ಅವ್ರವ್ರ ಹತ್ರ ಏನೇನು ವಸೂಲಿ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ಗಮನ ಇಲ್ಕಿಲ್ಲ. ನನಗೆ ಗೊತ್ತಿರೋದಷ್ಟು ನಾನು ಜಾಗಕ್ಕೆ ಕೊಟ್ಟಿರೋದಕ್ಕೆ ನನಗೆ ಖಾಲಿ ಜಾಗಕ್ಕೆ 10,000 ಬಾಡಿಗೆ, 20,000 ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಟೆಂಪರ್ವರಿಗೆ ಅನ್ನೋದಕ್ಕೆ ನಾನು ಕೊಟ್ಟಿರೋದು. ಪರ್ಮನೆಂಟ್ ಅನ್ನೋದಕ್ಕಾದರೆ ನಾನು ಕೊಡೋ ಚಾನ್ಸಸ್ಸೇ ಇಲ್ಲ, ನಾನು ಕೊಡೋ ಅಂಥ ಇದೇ ಬರಲ್ಲ. ಈಗ ಆಯಿಷಾ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಸರ್ ನನಗೆ 2 ರಿಂದ 3 ತಿಂಗಳು ಅಷ್ಟೇ ನನಗೆ ಗೊತ್ತಿರೋದು. ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಿಮಗೆ ಅಲ್ಲ, ಮತ್ತು ಆಯಿಷಾನ್ ಪರಿಚಯ ಮಾಡಿಕೊಟ್ಟಿದ್ದಾರೆ? ನನ್ನ ಕಸಿನ್ ಬ್ರದರ್ ಒಬ್ಬರು. ಅವ್ರಿಗೆ ಪರಿಚಯ ಎಷ್ಟು ವರ್ಷದಿಂದ ಇದ್ದಾರೆ ಅಂತ? ಅದು ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ವಿಚಾರಿಸ್ಬೇಕು. ನಾನು ಅವ್ರ ಗಮನದಲ್ಲಿ ತಂದಿದ್ದಕ್ಕೆ, ನನ್ನ ಪರಿಚಯದವರು ಅಂದಿದ್ದಕ್ಕೆ ಆಯ್ತಪ್ಪ ನಾನು ಒಂದು 6 ತಿಂಗಳಿಗೆ ಅಂತ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಇಲ್ಲಿಗೆ ಒಂದು ಅಂಶ ಒಪ್ಕೊಳ್ತಾ ಇರೋಂಥದ್ದು, ಫಯಾಜ್ ಅವರು ಈ ಜಾಗದ ಮಾಲೀಕರು ಅಂತ ಹೇಳ್ಕೊಂಡಿದ್ದಾರೆ. ಆಯಿಷಾ ಅನ್ನೋ ಒಂದು ಮಹಿಳೆಗೆ 20,000 ರೂಪಾಯಿಗೆ ನಾನು ಈ ಜಾಗವನ್ನು ಬಾಡಿಗೆ ಕೊಟ್ಟಿದ್ದೆ. ಆದರೆ ಅಕ್ರಮವಾಗಿ ಇಷ್ಟು ಜನ ಬಂದಿರೋವಂಥದ್ದು ಗೊತ್ತಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿ ಇರೋದ್ರಿಂದ ಪೊಲೀಸರ ಗಮನಕ್ಕೆ ತರ್ತೇನೆ ಅಂತ ಹೇಳ್ತಿದ್ದಾರೆ ಹೊರತು ಅವರ ತಪ್ಪನ್ನು ಒಪ್ಕೊಂಡು ಈ ಸದ್ಯದ ಮಟ್ಟಿಗೆ ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಆದರೆ ಸೇಫ್ಟಿ ಆಫ್ ದ ನೇಷನ್ ಅಂತ ಬಂದಾಗ, ರಾಷ್ಟ್ರೀಯ ಭದ್ರತೆ ವಿಚಾರವಾಗಿ ಬಂದಾಗ ಯಾವ ಕ್ರಮವನ್ನು ಸರ್ಕಾರ ವಹಿಸಿದೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಯಾವ ನಿಯಮವನ್ನು ನಮ್ಮ ಇಂಟೆಲಿಜೆನ್ಸ್ ಪೊಲೀಸರು ವಹಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಇಲ್ಲಿ ವಲಸಿಗರು ಬಂದಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಯಾವಾಗ ಈ ರೀತಿ ನುಸುಳುಕೋರರು ಬರ್ತಾರೆ, ಯಾವ ಜಾಗದಲ್ಲಿ ಯಾವ ಲೂಪ್ ಹೋಲ್ ಕಾದಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲದಿರೋದ್ರಿಂದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಖಂಡಿತವಾಗಿ ಇದನ್ನು ನೋಡುವಂಥ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬಂದು ಬಿಂದಾಸ್ ಜೀವನವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರಿಗೂ ಕೂಡ ಕ್ಯಾರೆ ಅನ್ನದೇ ಇವರು ಬದುಕ್ತಾ ಇದ್ದಾರೆ. ರಾಜಧಾನಿ ಜನರ ಜೀವದ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಇವರ ಅಸಲಿ ಮುಖವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ನೋಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧವಾಗ್ತಾ ಇದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಲಾಗ್ತಾ ಇದೆ. ಹುಡುಕಿ ಕೊಲೆ ಮಾಡಲಾಗ್ತಾ ಇದೆ. ಅಮಾಯಕ ಹಿಂದೂ ಯುವಕರ ನೆತ್ತರು ಹರಿತಾ ಇದೆ. ಆದ್ರೆ ಭಾರತಕ್ಕೆ ಅಕ್ರಮ ಬಾಂಗ್ಲಾದೇಶಿಗಳು ನುಸುಳಿ ಬಂದಿದ್ದಾರೆ. ದುರಂತ ಅಂದ್ರೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ರಾಜಾರೋಷವಾಗಿ ಜೀವನವನ್ನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಇನ್ವೆಸ್ಟಿಗೇಷನ್. ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖ ಎಕ್ಸ್ಪೋಸ್. ಅಕ್ರಮ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖವನ್ನ ಎಕ್ಸ್ಪೋಸ್ ಮಾಡಿದೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಸಿರುವುದನ್ನ ಬಯಲು ಮಾಡಿದೆ. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆ ಬಳಿಯೇ ಬಾಂಗ್ಲಾದೇಶಿಗಳು ಅಕ್ರಮವಾಗಿ ನೆಲೆಯೂರಿದ್ದಾರೆ. ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಬಾಂಗ್ಲಾದೇಶಿ ಕುಟುಂಬಗಳು ಟೆಂಟ್ ಹಾಕೊಂಡು ರಾಜಾರೋಷವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದ ನಿವಾಸಿಗಳು ಇದ್ದಾರೆ ಅನ್ನೋದಕ್ಕೆ ಬಾಂಗ್ಲಾದಿಂದ ಬಂದಂತ ಮಹಿಳೆ ಇದ್ದಾರೆ. ಕಾಸೆ ಮೇಡಮ್ ಜಿ ಆಪ್ ಕಾಸೆ ಆಪ್ कहाँ से आया बोलिए? परवाह नहीं। बर्मा से आया, बर्मा से म्यांमार आया का कहाँ से? आया, बॉर्डर से आया। आप आया कहाँ से? मैं तो कहाँ से आए आप? नहीं हाँ नहीं बोड़ा नहीं, आप बता रही थी आप बांग्ला से। दिया आप झूठ मत बोलना। पहले बर्मा था ना, बर्मा से कहाँ गए? बर्मा से बांग्लादेश आया, बांग्लादेश से नीता नहीं 4 बच्चा उधर ही हुआ आपका, 3 बच्चा आपका पेट में 1 बच्चा था। आप बांग्ला गया, बांग्ला में 4 बच्चा हुआ, भारत में आ गया। सही है ना? पूरा बर्मा में हुआ। ठीक है, आप बांग्ला में कितना साल था? बर्मा में नहीं था, 2 महीना था। ठीक है अभी आप बांग्ला में थी ना? बांग्ला से यहाँ पे पैदल आया, फ्लाइट में आया, ट्रेन में कैसे आया आपने? ट्रेन से। वीसा पासपोर्ट है क्या? नहीं है। नहीं। कितना पैसा मंगाया एजेंट?
25,000 25 मतलब 20,500 20 ಕೇವಲ 25,000 ಕೊಟ್ಟು ಬಾರ್ಡರ್ ಕ್ರಾಸ್. 20,500 25,000 हाँ एक आदमी के लिए 25,000 एक आदमी के लिए हाँ और अभी कितना दिया आपने पैसा? मेरे को एक बार 60,000 लिया, हाँ, दोबारा 25,000 लिया, कितना हुआ? ओके। और अभी यहाँ पे घर कौन बनाया आपको? मेरे हुनर के बनाया, हुनर हाँ, क्या हुआ? हुनर ने बनाया, हुनर कौन ने? हुनर उनार। हाँ। अभी यहाँ का आधार कार्ड है क्या आपका पास? मेरे पास आधार कार्ड नहीं है। नहीं है। ಯಾರ ಬಳಿಯೂ ಆಧಾರ್ ಕಾರ್ಡ್ ಇಲ್ವೇ ಇಲ್ಲ. यहाँ का लोकल आईडी कुछ है? थाना में था, थाना में। थाना में दे दिया। ठीक है। आप कितना लोग हैं बांग्ला से यहाँ पे? बांग्ला से नहीं, सब पूरा म्यांमार का। म्यांमार। म्यांमार से बांग्ला, बांग्ला से बैंगलोर। मैं बांग्लादेश में 2 महीना था, फिर इधर आ गया। 2 महीने बांग्ला में थी आप? छोटा छोटा बच्चा लेके इधर क्या करेंगे, ओके। इसलिए इधर में कबाड़ी टूटने के लिए आया, कचरा टूटने के लिए। यहाँ पे क्या काम कर रहे हैं? कचरा उठाना, कचरा कबाड़ी। ओके। और आपको कौन सा अच्छा लगता है? बांग्लादेश में अच्छा था, बेंगलुरु में अच्छा है? इंडिया में अच्छा लगता है, इंडिया में अच्छा है। क्या करेंगे। इंडिया में अच्छा है। बर्मा में काट दिया, मार दिया, जला दिया, इसलिए इधर आ गया। अभी आपके पास वीसा, पासपोर्ट कुछ नहीं है? कुछ भी नहीं है। सिर्फ पैसा देके यहाँ पे भारत में हो आप? लिया, एक बंदा ने पैसा लिया, फिर इधर ले कहाँ पे लिया? बांग्ला में लिया, इंडिया में लिया? बॉर्डर में लिया। बॉर्डर में। ಬಾಂಗ್ಲಾದೇಶಿಗಳ ಅಕ್ರಮ ದಂಧೆ ಎಕ್ಸ್ಪೋಸ್. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿಕೊಂಡು ಭಾರತಕ್ಕೆ ಬಂದಿರುವಂತಹ ಈ ಬಿಕಾರಿ ಬಾಂಗ್ಲಾದೇಶಿಗಳು ಬೆಂಗಳೂರಲ್ಲಿ ಅಕ್ರಮ ದಂಧೆ ಮಾಡ್ತಿದ್ದಾರೆ. ಕನಕಪುರ ಮುಖ್ಯ ರಸ್ತೆ ಬಳಿ ಅಕ್ರಮ ಗ್ಯಾಸ್ ಸಿಲಿಂಡರ್ ಗೋದಾಮಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬ್ರಾಂಡೆಡ್ ಹೆಸರಲ್ಲಿ ನಕಲಿ ಸಿಲಿಂಡರ್ಗಳನ್ನ ತಯಾರಿಸಿದ್ದಾರೆ. ಹಾಳಾದ ಸಿಲಿಂಡರ್ಗಳನ್ನ ರಿಪೇರಿ ಮಾಡಿ ರೀಪೇಂಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. फ्रॉम बांग्लादेश। आप कहाँ से हो? रोहिंग्या तो बर्मा থেকে আসছি দে 4 বছর হয়েছে, তাহলে আসি না আমরা কাশ্মীর তো এদিকে আসছি। हिंदी आता है? हिंदी आता है आपको? हिंदी आना नहीं आप कौन सा भाषा आपका? हमारा भाषा में अभी ये जो बोलाना नहीं, अभी बांग्ला बोल लिया, वो बांग्ला उसको थोड़ा थोड़ा ये आता है। ठीक है ठीक है ठीक है ठीक है। नाम क्या है आपका? फरीदालम। ओके। कहाँ से हो आप? पैदल कहाँ हुआ? ಆಟೋದಲ್ಲಿ ಕಸ ಹಾಯುವ ಕೆಲಸ. ಡಿಎಲ್ ವಾಹನ ದಾಖಲೆ ಇಲ್ಲವೇ ಇಲ್ಲ. ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಿರುವಂಥ ನುಸುಳುಕೋರರು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಬಳಸ್ತಿರುವಂಥ ಆಟೋ ಚಿತ್ರಣ ಇಲ್ಲಿರುವಂಥದ್ದು. ಒಂದು KA02D4501 ರಾಜಾಜಿನಗರ ರಿಜಿಸ್ಟ್ರೇಷನ್ ಆಗುತ್ತೆ, ಮತ್ತೊಂದು ಕಡೆ KA01C3982 ಆಗುತ್ತೆ. ಈ ಆಟೋಗಳಂತೆ ಕೇವಲ ಒಂದೆರಡು ಆಟೋಗಳಲ್ಲ, ಬಹುತೇಕ ವಾಹನಗಳು ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಇದು ಓನರ್ಶಿಪ್ಪಿಂದ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಪ್ರಶ್ನೆ ನೋಡಬೇಕಾಗುತ್ತೆ. ಅದಾದ ನಂತರ ಇದು ಯಾರ ಹೆಸರಿನಲ್ಲಿದೆ, ಯಾವಾಗ ಸ್ಕ್ರ್ಯಾಪ್ ಆಗಿದೆ, ಇದು ಸ್ಕ್ರ್ಯಾಪ್ ಆಗಿರೋ ವಾಹನಗಳ ಅಥವಾ ಬಳಕೆಯಲ್ಲಿರೋ ವಾಹನಗಳ ಸರ್ಕಾರಿ ದಾಖಲೆಗಳ ಪ್ರಕಾರ RTO ನೀಡುವಂಥ ಮಾಹಿತಿಯ ಪ್ರಕಾರ ಗಮನಿಸಬೇಕಾಗುತ್ತೆ. ಮತ್ತು ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಈ ಬಾಂಗ್ಲಾದೇಶಿಗಳು ಮಾಡೋದು ಕಸ ಆಯೋ ಕೆಲಸ. ಆಟೋದಲ್ಲಿ ಕಸ ಆಯೋ ಇವರ ಬಳಿ ಯಾವುದೇ ಡಿಎಲ್ ಇಲ್ಲ, ವಾಹನದ ಯಾವುದೇ ದಾಖಲಾತಿಯೂ ಕೂಡ ಇವರ ಬಳಿ ಇಲ್ಲ. ಇಷ್ಟಾದರೂ ಈ ಅಕ್ರಮ ವಲಸಿಗರು 3-4 ವರ್ಷದಿಂದ ಬೆಂಗಳೂರಲ್ಲಿ ರಾಜಾರೋಷವಾಗಿ ಆಟೋದಲ್ಲಿ ಕಸವನ್ನ ಆಯ್ಕೊಂಡು ಜೀವನವನ್ನ ಮಾಡ್ತಿದ್ದಾರೆ. ಎಲ್ಲ ಬಾಂಗ್ಲಾದೇಶಿಗಳನ್ನು ಸರೆಂಡರ್ ಮಾಡಿಸ್ತೀನಿ. ನನ್ನ ಜಾಗದಲ್ಲೇ ಇದ್ದಾರೆ. ನಾನೇ ಇವರಿಗೆ ಟೆಂಪರವರಿ ಅಂತ ಹೇಳ್ಬಿಟ್ಟು 2ರಿಂದ 3 ತಿಂಗಳ ಒಳಗಡೆ ನಾನು ಟೆಂಪರವರಿ ರೆಂಟಿಗೆ ಅಂತ ಕೊಟ್ಟಿದ್ದೆ. ಸೊ ಇದನ್ನು ನಾನೀಗ 15ಗೆ ಖಾಲಿ ಮಾಡೋಕ್ಕೂ ಹೇಳಿದ್ದೀನಿ. ಈ ಮಧ್ಯದಲ್ಲಿ ಇವ್ರದ್ದು ಬೇರೆ ಏನು ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ನನಗೇನು ಇದ್ರ ಬಗ್ಗೆ ನೋಡಿದ್ರಲ್ವಾ ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ಹೇಗೆ ರಾಜಾರೋಷವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ. ಯಾವ ಭಯ ಇಲ್ಲದೆ ಅಕ್ರಮ ಸಿಲಿಂಡರ್ ದಂಧೆ ಮಾಡ್ತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ಬ್ಲಡಿ ಬಾಂಗ್ಲಾದೇಶಗಳ ಹಬ್ಬಾಯ್ತ ಅನ್ನೋ ಅನುಮಾನ ಮೂಡುವಂತೂ ಸತ್ಯ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳ್ಕೊಂಡು
ಭಾರತದೊಳಗೆ ಬಂದು ಅದರಲ್ಲೂ ಬೆಂಗಳೂರಲ್ಲಿ ಬಂದು ನೆಲೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅದರ ಬೆನ್ನಲ್ಲೇ ಈಗ ಮೆಗಾ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಮಾಧ್ಯಮ ಲೋಕದಲ್ಲೇ ಸಂಚಲನ ಸೃಷ್ಟಿಸಿದೆ ರಿಪಬ್ಲಿಕ್ ಸ್ಟೋರಿ. ಬೆಂಗಳೂರಿನ ಈ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ರಣಬೇಟೆಯನ್ನ ರಿಪಬ್ಲಿಕ್ ಕನ್ನಡ ನಡೆಸಿತ್ತು. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಕನಕಪುರ ರಸ್ತೆಯಲ್ಲಿ ನೆಲೆಸಿದಂತ 8 ಕುಟುಂಬಗಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ದಾಖಲೆಗಳೇ ಇಲ್ಲ ಅವ್ರ ಬಳಿ. ರಾಜಾರೋಷವಾಗಿ ಬೆಂಗಳೂರಲ್ಲಿ ಬಂದು ನೆಲೆಸಿದ್ರು, ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಕಗಲಿಪುರ ಪೊಲೀಸರಿಂದ ಈ ಅಕ್ರಮ ಬಾಂಗ್ಲಾದೇಶಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಬೆಂಗಳೂರಿಗರ ಜೀವದೊಂದಿಗೆ ಚೆಲ್ಲಾಟ ಆಡ್ತಾ ಇದ್ರು, ಅವರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಈಗ ಸದ್ಯಕ್ಕೆ ಈ ಬಾಂಗ್ಲಾದೇಶಿಗರನ್ನ FRRO ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬೆಂಗಳೂರಿನ ಶಾಂತಿನಗರದ FRRO ಕಚೇರಿಗೆ ಇವರನ್ನ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ವಿಚಾರಣೆ ನಡೆಯುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೀಗ ಸಿಗ್ತಾ ಇರೋದು. ಇವರೆಲ್ಲರೂ ಕೂಡ ಬಾಂಗ್ಲಾದೇಶದಿಂದ ಅಕ್ರಮವಾಗಿ 20-25 ಸಾವಿರ ಕೊಟ್ಟು ಬಂದು ಬೆಂಗಳೂರಲ್ಲಿ ನೆಲೆಸಿದವರು. 8 ಕುಟುಂಬಗಳು ಸದ್ಯಕ್ಕೀಗ ವಶಕ್ಕೆ ಪಡೆದಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಬಂದಿರೋದು ಅಕ್ರಮವಾಗಿ, ಕೆಲಸ ಅಕ್ರಮ, ದಂಧೆ ಎಲ್ಲವನ್ನೂ ಅಕ್ರಮವಾಗಿ ಮಾಡ್ತಾ ಇರೋರು, ಯಾವುದೇ ಆಧಾರ ಇಲ್ಲ, ಯಾವುದೇ ಗುರುತಿಲ್ಲ, ಇವ್ರನ್ನ ಈಗ ಯಾವ ರೀತಿ ವಿಚಾರಣೆ ಮಾಡ್ತಾರೆ? ಅದರಲ್ಲೂ ವಾಪಸ್ ಕಳಿಸುವಂತ ಕೆಲಸ ಆಗಬೇಕು, ಅದು ಯಾವ ರೀತಿ ನಡೆಯುತ್ತೆ ಅಭಿಷೇಕ್? ಅಶ್ವಿನಿ, ಮೊದಲನೇದಾಗಿ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದಂಥ ವ್ಯಕ್ತಿಗಳನ್ನ ಈಗ ವಶಕ್ಕೆ ಪಡೆಯಲಾಗಿರುವಂಥದ್ದು. 4 ಪುರುಷರನ್ನ ಈ ಸದ್ಯದ ಮಟ್ಟಿಗೆ ಕಗ್ಲಿಪುರ ಪೊಲೀಸ್ ಠಾಣೆ ಒಳಗಡೆ ಕೂರಿಸಲಾಗಿದೆ. ಅವರ ಕುಟುಂಬಸ್ಥರು ಅಂದರೆ ಮಹಿಳೆಯರು ಹಾಗೂ ಮಕ್ಕಳನ್ನ ಈ ಸದ್ಯದ ಮಟ್ಟಿಗೆ ಠಾಣೆಯ ಹೊರಭಾಗದಲ್ಲಿ ಇರುವಂಥ ಒಂದು ಖಾಸಗಿ ಬಸ್ನಲ್ಲಿ ಸೇಫ್ ಮಾಡಿ ಇಟ್ಟಿರುವಂಥದ್ದು. ಇವ್ರನ್ನ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ವಾಪಸ್ ಸರ್ಕಾರಿ ವಾಹನದ ಮೂಲಕ ಅಂದರೆ ಪೊಲೀಸರ ವಾಹನದ ಮುಖೇನ ಶಾಂತಿನಗರದಲ್ಲಿರುವ FRRO ಕಚೇರಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಇಲ್ಲಿಗೆ ಒಂದು ಅಂಶವನ್ನ ಗಮನಿಸಬೇಕಾಗಿರುವಂಥದ್ದು, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಂಥ, ರಿಪಬ್ಲಿಕ್ ಸಂಸ್ಥೆಗಳ ಜೊತೆ ಮಾತನಾಡಿದಂಥ ಈ ವ್ಯಕ್ತಿಗಳು ಹೇಳಿರುವಂಥದ್ದು, ಮೂಲತಃ ಮಯನ್ಮಾರ್ನಲ್ಲಿ ನಾವು ವಾಸ ಇದ್ರೂ ಕೂಡ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಬಂದಿದ್ವಿ. ಸುಮಾರು 2 ತಿಂಗಳಿಂದ 2 ವರ್ಷಗಳ ಕಾಲ ಬಾಂಗ್ಲಾದೇಶನಲ್ಲಿ ನಾವು ವಾಸ ಮಾಡಿದ್ವಿ. ಅದಾದ ನಂತರ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭದ್ರತೆ ಇಲ್ಲ, ಜೀವದ ಭಯ ಇತ್ತು ಅನ್ನೋ ಕಾರಣದಿಂದಾಗಿ ನಾವು ಬಾಂಗ್ಲಾದೇಶದಿಂದ ಏಜೆಂಟಿಗೆ ತಲೆಗೆ 25,000 ರೂಪಾಯಿ ಅಂತೆ ನೀಡಿ ಅಷ್ಟೂ ಜನ ಭಾರತಕ್ಕೆ ಬಂದ್ವಿ. ಭಾರತಕ್ಕೆ ಜಮ್ಮುವಿನಿಂದ ಬೆಂಗಳೂರಿಗೆ ಕ್ಯಾಬ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಈ ಒಂದು ಮಾರ್ಗದಲ್ಲಿ ಬಂದಿದ್ವಿ. ಈ ಬೆಂಗಳೂರಿನಲ್ಲೂ ಕೂಡ ಏಜೆಂಟನ ಸಹಾಯದಿಂದಲೇ ನಮಗೆ ಒಂದು ಜಾಗದಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅನ್ನೋದು ಮಾಹಿತಿ ಇವರೇ ನೀಡಿರುವಂಥದ್ದು. ಅಷ್ಟೂ ಜನರ ಬಳಿ ಪರಿಶೀಲನೆ ಮಾಡಿದಾಗ ಆಧಾರ್ ಕಾರ್ಡ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ಸ್ಥಳೀಯ ವೋಟರ್ ID ಇರಲಿ, ಸ್ಥಳದಲ್ಲಿ ಇರುವವರು ಅಂತ ಹೇಳೋದಕ್ಕೆ ಯಾವುದೇ ದಾಖಲಾತಿ ಇರಲಿಲ್ಲ ಅನ್ನೋದು ಒಂದ್ ಕಡೆ ಪತ್ತೆ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಈ ಬಸ್ನಲ್ಲಿ ಇರುವಂತ ವ್ಯಕ್ತಿಗಳನ್ನ ಸರ್ಕಾರಿ ಬಸ್ ಅಂದ್ರೆ ಅಲ್ಲಿರುವಂತ ಪೊಲೀಸ್ ಜೀಪ್ಗೆ ಅಥವಾ ಪೊಲೀಸ್ ವ್ಯಾನ್ಗೆ ಶಿಫ್ಟ್ ಮಾಡಲಾಗುತ್ತೆ. ಅದಾದ ನಂತರ ಶಾಂತಿನಗರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಇವರ ಮೂಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ FRRನ ಕಚೇರಿಯಲ್ಲಿರುವಂತ ಸಿಬ್ಬಂದಿ ಮಾಡ್ತಾರೆ. ಅದಾದ ನಂತರ ಒಂದು ವೇಳೆ ಇವರ ಬಳಿ ಏನಾದರೂ ರೆಫ್ಯೂಜಿ ಅನ್ನೋ ಒಂದು ID ಕಾರ್ಡ್ ಏನಾದರೂ ಅಧಿಕೃತವಾಗಿ ಇದ್ದರೆ ಆ ID ಕಾರ್ಡ್ನ ಅಧಿಕೃತವಾಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅದು ಒರಿಜಿನಾಲಿಟಿ ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಲಾಗುತ್ತೆ. ಒಂದು ವೇಳೆ ಅವರ ಬಳಿ ರೆಫ್ಯೂಜಿ ID ಕಾರ್ಡ್ ಇತ್ತು ಅಂದ್ರೆ ಅವರನ್ನ ಬೆಂಗಳೂರಿನಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಎಲ್ಲಾದ್ರೂ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನ FRR ಸಿಬ್ಬಂದಿ ಮಾಡಿಕೊಡುವಂಥದ್ದು. ಒಂದು ವೇಳೆ ಇವ್ರ ಬಳಿ ಯಾವುದೇ ಸೂಕ್ತ ದಾಖಲಾತಿ ಇರಲಿಲ್ಲ, FRR ಕಚೇರಿಗೆ ಸಲ್ಲಿಸಿರುವಂತ ದಾಖಲೆ ಕೂಡ ಸುಳ್ಳಾಗಿದ್ರೆ ಕೂಡಲೇ ಇವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾಡಬೇಕಾದಂತ ಅನಿವಾರ್ಯತೆ ಇರುವಂಥದ್ದು. ಇಲ್ಲಿಗೆ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಇವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈ ಸದ್ಯ ಲೈವ್ ವಿಜುವಲ್ ನಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸಣ್ಣ ಮಕ್ಕಳು ಸುಮಾರು
ತಿಂಗಳುಗಳ ಲೆಕ್ಕಾಚಾರದಲ್ಲಿ ಇರುವಂಥ ಮಕ್ಕಳಿಂದ ಹಿಡಿದು ಸುಮಾರು 1-2 ವರ್ಷದ ಮಕ್ಕಳು ಈ ಒಂದು ಬಸ್ನಲ್ಲಿರುವಂಥದ್ದು, ಮಹಿಳೆಯರು ಇರುವಂಥದ್ದು. ಯಾರಿಗೂ ಕೂಡ ಹಿಂದಿ ಬರೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ, ಯಾರಿಗೂ ಕೂಡ ಸ್ಥಳೀಯ ಭಾಷೆ ಬರೋದಿಲ್ಲ ಅಂತ ನಾವು ಗಮನಿಸಬೇಕಾಗತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಬಾಂಗ್ಲಾ ಭಾಷೆಯನ್ನು ನಾವು ಮಾತನಾಡ್ತೇವೆ, ನಮಗೆ ಬಾಂಗ್ಲಾ ಭಾಷೆ ಹೊರತುಪಡಿಸಿ ಯಾವ ಭಾಷೆಯನ್ನು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಇವರ ಕೆಲಸ ಏನಾಗಿತ್ತು, ಇಲ್ಲಿ ಪೇಪರ್ ಆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಬಳಸಲಾಗ್ತಿದ್ದ ವಾಹನಗಳು ಅಂದರೆ ಆಟೋಗಳೇನಿದೆ, ಯಾವ ಆಟೋಗಳದ್ದು ಕೂಡ ದಾಖಲಾತಿಗಳು ಇರಲಿಲ್ಲ. ಆದರೆ ಈ ದಾಖಲಾತಿಗಳು ಇಲ್ಲದ ಆಟೋಗಳನ್ನು ಬಳಸ್ತಿದ್ದಾಗಲೂ ಕೂಡ ಯಾಕೆ ಇವರನ್ನು ಪ್ರಶ್ನೆ ಮಾಡಿಲ್ಲ ಅನ್ನೋ ಈ ಒಂದು ಗೊಂದಲ ಏನಿದೆ, ಇದಕ್ಕೆ ರಾಜ್ಯದ ಗೃಹ ಇಲಾಖೆ ಉತ್ತರ ನೀಡಬೇಕಾಗತ್ತೆ, ಸಾರಿಗೆ ಅಧಿಕಾರಿಗಳು ನೀಡಬೇಕಾಗತ್ತೆ, ಅದರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಉತ್ತರ ನೀಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಇಲ್ಲಿಗೆ ಕೇವಲ ಇದು 4 ಕುಟುಂಬ ಈ ಸದ್ಯದ ಮಟ್ಟಿಗೆ ಏನು ವಿಷನ್ನಲ್ಲಿ ತೋರಿಸ್ತಾ ಇದ್ದೀವಿ, ಇವರು ಮಾತ್ರ ಅಲ್ಲ, ಈ ರೀತಿ ಇನ್ನೂ ಸಹಸ್ರಾರು ಕುಟುಂಬಗಳು ಬೆಂಗಳೂರಿನ ಬಹುತೇಕ ಸ್ಥಳಗಳಲ್ಲಿ, ಬೆಂಗಳೂರಿನ ಒಳಭಾಗ ಹಾಗೂ ಹೊರವಲಯದಲ್ಲಿ ಇವತ್ತಿಗೂ ಅಕ್ರಮವಾಗಿ ನೆಲೆಸಿದ್ದಾರೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಈ ಸದ್ಯದ ಮಟ್ಟಿಗೆ ತೋರಿಸ್ತಾ ಇರುವಂಥದ್ದು. ಒಂದಿಷ್ಟು ಜನ ಮಹಿಳೆಯರು ಆಫ್ ದ ರೆಕಾರ್ಡ್ ಮಾತನಾಡಿದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ದಂಥ ಪರಿಸ್ಥಿತಿಗೆ ನಾವು ಬದುಕ್ತೀವ ಸಾಯ್ತೀವ ಅಂತ ಗೊತ್ತಿರಲಿಲ್ಲ. ಈ ಕಾರಣದಿಂದ ನಾವು ಜೀವ ಉಳಿಸ್ಕೊಳ್ಳುವಂಥ ಭರದಲ್ಲಿ, ಮಕ್ಕಳನ್ನ ಕಾಪಾಡ್ಕೊಳ್ಳುವಂಥ ಭರದಲ್ಲಿ, ಜೀವನವನ್ನು ಕಟ್ಟಿಕೊಳ್ಳುವಂಥ ಭರದಲ್ಲಿ ನಾವು 25,000 ರೂಪಾಯಿ ಏಜೆಂಟ್ಗೆ ಕೊಟ್ಟು ಬಂದಿದ್ವಿ ಅಂತ ತಿಳಿಸ್ತಾರೆ. ಅಲ್ಲಿಗೆ ಜೀವದ ಭಯದಿಂದ ಬಂದಿದ್ದಾಗಿ ಹೇಳಿರುವಂಥ ಈ ವ್ಯಕ್ತಿಗಳನ್ನು ಮಾನವೀಯತೆ ಆಧಾರದಿಂದ ನೋಡಿದ್ರು ಕೂಡ ಕಾನೂನಾತ್ಮಕವಾಗಿ ಅಕ್ರಮ ನುಸುಳುಕೋರರು ಅನ್ನೋದನ್ನು ಇಲ್ಲಿ ನಾವು ಮರಿಬಾರ್ದು. ಆದರೆ ಇನ್ನೊಂದು ಅಂಶ, ಪುರುಷರು ಆಫ್ ದ ರೆಕಾರ್ಡ್ ಹೇಳಿರುವಂತೆ ಮಯನ್ಮಾರ್ನಿಂದ ಬಾಂಗ್ಲಾದೇಶಕ್ಕೆ ಕಾಡಿನ ದಾರಿಯಲ್ಲಿ 1.5 ತಿಂಗಳ ಕಾಲ ನಡ್ಕೊಂಡ್ಬರ್ತೇವೆ. ಅಲ್ಲಿ ಕೂಡ ಒಂದಿಷ್ಟು ಜನ ನಮಗೆ ಸಹಾಯವನ್ನು ಮಾಡ್ತಾರೆ ಮೂವ್ಮೆಂಟ್ ಆಗೋದಕ್ಕೆ. ಬಾಂಗ್ಲಾದೇಶದಿಂದ ರೈಲಿನ ಅಥವಾ ಬೇರೆ ಮಾರ್ಗದಲ್ಲಿ ನಾವು ದೆಹಲಿ ಅಥವಾ ಕೋಲ್ಕತ್ತಾ ಅಥವಾ ಜಮ್ಮುಗೆ ತಲುಪ್ತೇವೆ. ಜಮ್ಮುನಲ್ಲಿ ಒಂದಿಷ್ಟು ಜನ ಒಂದಿಷ್ಟು ದಿನಗಳ ಕಾಲ, ಒಂದಿಷ್ಟು ತಿಂಗಳುಗಳ ಕಾಲ ಕೆಲಸ ಮಾಡ್ತೇವೆ, ಭಾಷೆಯನ್ನು ಕಲ್ತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಅದಾದ ನಂತರ ಏಜೆಂಟ್ ಅವರೇ ನಮ್ಮನ್ನು ದೇಶದ ಬೇರೆ ಬೇರೆ ಭಾಗಗಳಿಗೆ ಕರೆದುಕೊಂಡು ಹೋಗಿ ಒಂದು ಉಳಿಯೋದಕ್ಕೆ ಜಾಗವನ್ನು ಕೂಡ ಮಾಡಿಕೊಡ್ತಾರೆ ಅನ್ನೊಂದು ಮಾಹಿತಿಯನ್ನು ಕ್ಯಾಮ್ರಾ ಆಫ್ ಮಾಡಿದಂಥ ಸಂದರ್ಭದಲ್ಲಿ ತಿಳಿಸುವಂಥದ್ದು. ಇಲ್ಲಿಗೆ ಇದು ಕೇವಲ ಅನಿವಾರ್ಯವಾಗಿ ಬಂದಿರುವಂಥದ್ದಲ್ಲ, ಇದನ್ನು ವ್ಯಾಪಾರ ಮಾಡಿಕೊಂಡಿರುವಂಥ ಒಂದಿಷ್ಟು ದಲ್ಲಾಳಿಗಳು ಕೂಡ ಇದ್ದಾರೆ. ಇದು ರಾಜ್ಯದ ಗೃಹ ಇಲಾಖೆಗೆ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಗೊತ್ತಿಲ್ವಾ? ಗೊತ್ತಿದ್ರೂ ಕೂಡ ಯಾರ್ದಾದರೂ ಒತ್ತಾಯದಿಂದವೋ ಅಥವಾ ಪ್ರೆಷರ್ನಿಂದ ಸುಮ್ಮನಿರ್ತಾರ ಅನ್ನೊಂದಿಷ್ಟು ಗೊಂದಲಗಳು ಮೂಡ್ತಾ ಇರುವಂಥದ್ದು. ಇಂತಹ ವಿಚಾರಗಳನ್ನ ನೋಡಿದಾಗ ದೇಶದ ಭದ್ರತೆಗೆ ಏನು ವ್ಯವಸ್ಥೆ ಮಾಡಬೇಕಿತ್ತು, ದೇಶದ ಭದ್ರತೆಯನ್ನು ಕಾಪಾಡಬೇಕಾದಂಥ ಗೃಹ ಇಲಾಖೆಯ ಲೋಪ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು. ಒಂದು ವೇಳೆ ಇವರ ಬಳಿ ಸೂಕ್ತ ದಾಖಲಾತಿಗಳು ಇದ್ದರೆ ಇವರನ್ನ ಭಾರತದಲ್ಲಿ ಉಳಿಯೋದಕ್ಕೆ ಅವಕಾಶವನ್ನು FRR ಮಾಡಿಕೊಡುತ್ತೆ. ಒಂದು ವೇಳೆ ಇಲ್ಲವಾದರೆ ಇವರ ಬ್ಯಾಕ್ಗ್ರೌಂಡ್ ಚೆಕ್ಕನ್ನು ಮಾಡಿಸಲಾಗುತ್ತೆ. ಅದಾದ ನಂತರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಉಳ್ಳವರಾಗಿದ್ದರೆ ಅವ್ರನ್ನ ಡಿಪೋರ್ಟ್ ಮಾಡಲಾಗುತ್ತೆ. ಇಲ್ಲವಾದರೆ ಮಾನವೀಯತೆ ಆಧಾರದಲ್ಲಿ ಭಾರತದಲ್ಲೇ ಉಳಿಯೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಅನ್ನೊಂದು ಮಾಹಿತಿ ಸದ್ಯದ ಮಟ್ಟಿಗೆ ಇರುವಂಥದ್ದು. ಈಗ ನೀವು ನೋಡ್ತಿರುವಂಥ ದೃಶ್ಯ, ಪೊಲೀಸ್ ವಾಹನದಲ್ಲಿ ಮಹಿಳೆಯರನ್ನ ಹಾಗೂ ಮಕ್ಕಳನ್ನ ಸದ್ಯದ ಮಟ್ಟಿಗೆ ಕೂರಿಸಲಾಗಿರುವಂಥದ್ದು. ಇವರು ಪೊಲೀಸರ ಭದ್ರತೆಯಲ್ಲೇ, ಪೊಲೀಸರ ಕಸ್ಟಡಿಯಲ್ಲೇ ನೇರವಾಗಿ FRR ಕಚೇರಿ ಶಾಂತಿನಗರದಲ್ಲಿದೆ, ಅಲ್ಲಿಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿಂದ FRR ವಶಕ್ಕೆ ನೀಡಿದ ನಂತರ FRR ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇವರ ಭವಿಷ್ಯ ಭಾರತದಲ್ಲಿ ಇರಬೇಕಾ ಇಲ್ವಾ ಅನ್ನುವಂಥ ವಿಚಾರ ನಿರ್ಧಾರ ಆಗುವಂಥ ಬಹುತೇಕ ಸಾಧ್ಯತೆ ಇರುವಂಥದ್ದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಳ್ಳಾರಿ ಜನಾರ್ದನ ರೆಡ್ಡಿ ಮನೆ ಬಳಿ ಫೈರಿಂಗ್ ನಡೆದಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ, ಇನ್ನಷ್ಟು ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ. ಈಗಾಗಲೇ 2 ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿದೆ, DIG ಸೇರಿದಂತೆ. ಘಟನೆ ನಡೆದು 2ನೇ ದಿನ SP ಪವನ್ ಅಮಾನತಾಯಿತು. ಆ ನಂತರದಲ್ಲಿ ನಿನ್ನೆ DIG ವರ್ತಿಕಾ ಕಟಿಯಾರ್ ಕೂಡ ವರ್ಗಾವಣೆ ಆಗಿದೆ. ಇದೀಗ ASP ಮತ್ತು DYSP ಮೇಲೆ ಈ ತೂಗುಗತ್ತಿ ಈಗ ತೂಗ್ತಾ ಇದೆ. ಮತ್ತಷ್ಟು ತಲೆದಂಡ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು. ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅನ್ನುವಂಥ ವಿಚಾರ. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗುವಂತ ಸಾಧ್ಯತೆ ಇದೆ. 2 ಅಧಿಕಾರಿಗಳ ವಿರುದ್ಧ ರೆಡ್ಡಿ ಹಾಗೂ ರಾಮುಲು ದೂರನ್ನ ಕೊಟ್ಟಿದ್ದಾರೆ. ASP ರವಿಕುಮಾರ್ ಹಾಗೂ DYSP ನಂದಾ ರೆಡ್ಡಿ ಇವರಿಬ್ಬರ ಮೇಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಇವರ ವರ್ಗಾವಣೆ ಅಥವಾ ಅಮಾನತಾಗುವಂತ ಸಾಧ್ಯತೆ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಗಲಾಟೆ ನಡೆದಂಥ ಸಂದರ್ಭದಲ್ಲಿ ASP ರವಿಕುಮಾರ್ ಇದ್ರು,
ಪರೋಕ್ಷವಾಗಿ ಕಾಂಗ್ರೆಸ್ ಶಾಸಕನಿಗೆ ಕುಮ್ಮಕ್ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಮಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಭರತ್ ರೆಡ್ಡಿಗೆ ಸೆಕ್ಯೂರಿಟಿ ಕೊಟ್ಟು ಅವರೇ ಕರ್ಕೊಂಡು ಬಂದ್ರು. ಪೊಲೀಸರ ಕುಮ್ಮಕ್ಕಿನಲ್ಲೇ ಇದೆಲ್ಲ ನಡೆದಿದೆ. ಈ ಗಲಾಟೆ ಆಗೋದಕ್ಕೆ ಪೊಲೀಸರೇ ಕಾರಣ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆ ನಂತರದಲ್ಲಿ ನಿನ್ನೆ ನೂತನ DIG ಆಗಿ ಹರ್ಷ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಘಟನೆ ಪೊಲೀಸ್ ವೈಫಲ್ಯದ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಸಂಗ್ರಹ ಕೂಡ ಮಾಡಿಕೊಂಡಿದ್ದಾರೆ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತಲೆದಂಡ ಆಗತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ASP ಪವನ್ ನೆಜ್ಜೂರ್ ಅಮಾನತಾಯಿತು. ಆ ನಂತರದಲ್ಲಿ ಪೊಲೀಸ್ IG ವರ್ತಿಕಾ ಕಟಿಯಾರ್ ಅವರನ್ನ ಕೂಡ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.